ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಇದೀಗ ನೀವು ಕೇಳಲಿದ್ದೀರಿ ಇಂಟರ್ನೆಟ್ ಅಡುಗೆಯ ರಗಳೆ ಅನ್ನೋ ಹರಟೆ ಕಾರ್ಯಕ್ರಮವನ್ನ. ಈ ಕಾರ್ಯಕ್ರಮದಲ್ಲಿ ಬಾಜು ಮನೆ ಕಾಕ ಆಗಿ ಡಾಕ್ಟರ್ ಶ್ರೀರಂಗ ಜೋಶಿ ಅವರು, ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿಯ ಸಮುದಾಯ ರೇಡಿಯೋ ಕೇಂದ್ರದ RJ ಚೇತನ್ ಹಾಗೂ ಕಲ್ಲವನಾಗಿ ಮಹಾಲಕ್ಷ್ಮಿ ಮಾಡಮಗೇರಿ ಅವರು ಭಾಗವಹಿಸ್ಯಾರ. ಬನ್ನಿ ಹಂಗಾದ್ರ ಈ ಒಂದು ಹರಟೆ ಕಾರ್ಯಕ್ರಮದಲ್ಲಿ ಅವ್ರೇನೆಲ್ಲ ಹರಟೆ ಹೊಡೆದಾರ ಅಂತ ಕೇಳ್ಕೊಂಡ್ ಬರ್ನು. ಏ ಕಿಟ್ಟಪ್ಪ ಬಾಗ್ಲಾ ತೆಗಿಯೋ. ಬರ್ರಿ ಕಾಕ ಬರ್ರಿ, ನಿಮ್ ಸಲುವಾಗಿ ಕಾಯತಿದ್ದೀನಿ ನೋಡ್ರಿ. ಮತ್ತ ಒಟ್ ಬಾಜು ಮನಿ ಕಾಕ ಬರಾವ ಒದ್ರಾವ ಒದ್ರಿಂದ ಬಾಗ್ಲಾ ತೆಗ್ಯಾವ. ಇಲ್ಲ ಬರ್ರಿ ಬರ್ರಿ, ಯಾರ್ ಕರ್ಕೊಂಡ್ ಬಂದಿರ್ಲಾ? ಇಲ್ಲಿ ಗೋಕಾಕ್ನಿಂದ ಕಲ್ಲೋ ಬಂದಾಳ ನೋಡ್. ನಮಸ್ಕಾರ ರೀ. ನಮಸ್ಕಾರ ರೀ. ಭಯಂಕರ ಶಾಣೆನು, ಅಡ್ಗಿ ಒಳಗ್ ಭಯಂಕರ ಶಾಣೆ. ಅದ್ರಾಗ ಹಳ್ಳಿ ಅಡಿಗೆ ನೋಡ್. ಈ ಕಲ್ಲೋ ಮಾಡಿದ್ದು ಗೋಧಿ ಹೋಗಿ 8 ದಿನ ಆದ್ರೂ ಕೆಡಂಗಿಲ್ಲ ನೋಡ್. ಅವೆಲ್ಲ ವಿಶೇಷವ ನೋಡ್. ಈಗಿನ ಗತ್ಲೆ ಇವತ್ ಮಾಡುದು ಫ್ರಿಜ್ನಾಗ ಇಡುದು, ರಾತ್ರಿ ಬಿಸಿ ಮಾಡ್ಕೊಂಡ್ ತಿನ್ನೋದು, ಅವಕ್ಕೆ ಅಂಜಿಕಿರ್ತದೆ ಎಲ್ಲಿ ಕೆಡ್ತದ ಅಂತ ಹೇಳುದು. ಕೆಡೋದು ಬಿಡ್ರಿ, ಹೆಲ್ತ್ ಏನಾಗ್ಬೇಕು, ಆರೋಗ್ಯ ಅಂತೂ ಈಗ ಹದಗೆಟ್ಟು ಹೋಗಿತ್ ನೋಡ್ರಿ. ಕಲ್ಲವ, ನೀ ಎಲ್ಲೇ ಹಳ್ಳಿ ಅಡಿಗೆ ಏನೇನ್ ಮಾಡ್ತಿ ಹೇಳಲ್ಲ? ಹಳ್ಳಿ ಅಡಿಗೆ ಅಂತಂದ್ರೆ ನಾವು ಭಾಳ ಮಾಡ್ತೀವಿ ಸರ್. ಸುಳ್ಳಿ ಹೋಳಿಗೆ ಅಂತ ಮಾಡ್ತೇವ್ರಿ. ಸುರುಳಿ ಹೋಳಿಗೆ ಮಾಡ್ತೀರಿ? ಅದನ್ನ ಈ ಮಂದಿ ನೋಡೇ ಇಲ್ಲ ಇವತ್ತಿನ. ಸುಳ್ಳಿ ಹೋಳಿಗೆ ಅಂದ್ರೆ ಇವಾಗ ಇಲ್ಲೇ ಇಲ್ಲ ರೀ, ಅದನ್ನ ನೋಡಾಕ್ ಸಿಗಂಗಿಲ್ಲ ರೀ. ಅದ ನಮ್ಮ ಕಡೆ ಮಾತ್ರ ರೀ, ನಾವೆಲ್ಲ ಮಾಡ್ತಾ ಇರ್ತೀವ್ರಿ, ತಿಂತಾ ಇರ್ತೀವಿ, ನಮಗೆಲ್ಲ ಗೊತ್ತಿದ್ದೀರಿ ಸರ್. ಅದ್ರ ಎಳ್ಳಿನ ಹೋಳಿಗೆ ರೀ ಸರ್. ಎಳ್ಳು ಹೋಳಿಗೆ? ಎಳ್ಳು ಹೋಳಿಗೆ ರೀ ಸರ್. ಅಂದ್ರೆ ನಾವೆಲ್ಲ ಹೊಲ್ದಾಗ ಬೆಳೆದಿದ್ರೆ ನಮ್ದು ಎಳ್ಳ್ರಿ. ಹಾ ರೀ, ಈಗೆಲ್ಲ ಎಳ್ಳು ಬಂದಾರ ಅಂದ್ರೆ ಕಲರ್ ಕೊಡ್ತಾ ಇದಾರೆ ಸರ್. ಹೌದೌದು. ಹಾ ರೀ, ಅದ್ ನಾವು ಎಳ್ಳಿನ ಹೋಳಿಗೆ ಮಾಡ್ತಾರೆ. ಎಳ್ಳು ಕುಟ್ರಿ, ಬೆಲ್ಲ ಎಲ್ಲ ಹಾಕ್ರಿ, ಏಲಕ್ಕಿ ಜಜ್ಜಿಕಾಯಿ ಎಲ್ಲ ಹಾಕಿರಿ, ಅದ ಎಳ್ಳಿನ ಹೋಳಿಗೆ ಮಾಡ್ಬೇಕು ಸರ್. ಹಾ ರೀ, ಅದ್ರೊಳಗ್ರಿ ವಿಟಾಮಿನ್ ಇರ್ತೈತಿ ಸರ್. ನ್ಯೂಟ್ರಿಷನ್ ಎಲ್ಲ ಇರ್ತೈತ್ರಿ ಸರ್. ಆರೋಗ್ಯಕ್ಕೂ ಒಳ್ಳೇದ್ರಿ ಸರ್. ಅದಕ್ಕಾಗಿ ನಮ್ ಹಿಂದಿನ ಹಿರಿಯರೆಲ್ಲ ರೀ ಕಾಲ ಕೈ ನುಸ್ತಾವ ಅಂತಿರ್ಕಿಲ್ಲ. ಯಾಕಂದ್ರ ಅದ್ರೊಳಗೊಂದು ಆಯಿಲ್ ಇರ್ತೈತಲ್ರಿ ಎಳ್ಳಿನೊಳಗ್ರಿ, ಅದೆಲ್ಲ ನಮ್ ಕಾಲಕ್ರಿ ಜಾಯಿಂಟ್ ಫ್ರೆಂಡ್ಸ್ ಗೆಲ್ಲ ಬೇಕ್ರಿ ಸರ್. ಹಾ ರೀ, ಅದ್ ಸೊರಗ್ರಿ ನಾ ಮೊನ್ನೆ ಇದ ಸಿಗಿ ಉಣಿವ್ ಆತಲ್ರಿ ಸರ್. ಸಿಗಿ ಉಣಿವ್ ಎಳ್ಳಮಾಸಿ ಆತ್ರಿ ಸರ್. ಆ ಎಳ್ಳಮಾಸಿಗೆಲ್ಲ ರೀ ಸರ್ ಇದನ್ನ ಮಾಡ್ತೀವಿ ನಾವು, ಉರಕ್ಕಿ ಹೋಳಿಗೆ. ಉರಿಯೋದಕ್ಕೆ ಅಂದ್ರೆ ರೀ ನವಣೆ ಅಕ್ಕಿ ಇರ್ತಾವಲ್ರಿ ಸರ್, ಅವ್ನ ಹುಳಿಬೇಕ್ರಿ. ಅದನ್ನ ಆರ್ಗಾನಿಕ್ ಬೆಲ್ಲ ಹಾಕ್ರಿ, ಸ್ವಲ್ಪ ತುಪ್ಪ ಎಲ್ಲ ಹಾಕ್ರಿ, ಅದಕ್ಕೆ ಜಜ್ಜಿಕಾಯಿ ಏಲಕ್ಕಿ ಎಲ್ಲ ಹಾಕ್ರಿ, ಲವಂಗ ಎಲ್ಲ ಹಾಕಿ ಅದನ್ನ ಮಾಡಿರೋದ್ರಿಂದ ನಾವ್ ಒಂದ್ ತಿಂಗಳಗಟ್ಲೆ ಹೂರ್ಣಗಟ್ಲೆ ಮಾಡ್ಕೋತೀರಿ ಸರ್. ಆಮೇಲೆ ಗೋಧಿ ಹಿಟ್ಟು ಕಲಸಿ ಒಳಗ ಅಷ್ಟೇ ಹುರುಳಿ ಒಳಗೆ ಹಾ ಸರ್, ಉರಕ್ಕಿ ಹೋಳಿಗೆ. ಹೌದ್ರಿ, ಅದನ್ನ ಒಂದ್ ಏನಿಲ್ಲ ಅಂದ್ರೆ ರೀ ಒಂದ್ ನಾವ್ ತಿಂಗಳೆಲ್ಲ ಇಟ್ಕೊಂಡ್ ತಿನ್ಬೋದು ನೋಡ್ರಿ. ಚೆನ್ನಾಗಿರ್ತೈತಿ ಸರ್, ಕೆಡಂಗಿಲ್ರಿ, ಗಾಳಿಗೆ ಇಡುದ್ರಿ ಸರ್. ಅದು ಚೆನ್ನಾಗಿರ್ತೈತ್ರಿ. ಮತ್ತೆ ಕರ್ಜಿಕಾಯಿ ರೀ ಸರ್. ಕರ್ಜಿಕಾಯಿನೂ ಅದನ್ನ ಕೊಬ್ಬರಿ ಎಲ್ಲ ಹಾಕಿರಿ ಸರ್, ಎಳ್ಳ ಕೊಬ್ಬರಿ ಮತ್ತೆ ಡ್ರೈ ಫ್ರೂಟ್ಸ್ ಇರ್ತಾವಲ್ರಿ, ಅದನ್ರಿ ಆರ್ಗಾನಿಕ್ ಬೆಲ್ಲ ಎಲ್ಲ ಹಾಕಿರಿ. ಮತ್ತೆ ಅದನ್ನ ಮೈದಾ ಯಾವ್ದು ಬಳಸಂಗಿಲ್ರಿ ಸರ್. ನಾವ ಎಲ್ಲ ಮೈದಾ ಬಳಸಂಗಿಲ್ರಿ ಸರ್. ಗೋಧಿ ಹಿಟ್ಟಿಂದನ ರೀ ಸರ್. ಗೋಧಿ ಹಿಟ್ಟಿಂದನ ಅದನ್ನ ಕಣಕ ಎಲ್ಲ ತಯಾರು ಮಾಡಿ ಅದ್ರೊಳಗೆ ಹಾಕಿರಿ. ಹಾ ರೀ, ಮತ್ತೆ ಎಣ್ಣೆ ಒಳಗಂದ್ರ ರೀ ಅದ್ರೊಳಗ ನಾವು ಪ್ಯೂರ್ ಆರ್ಗಾನಿಕ್ ಎಣ್ಣೆ ರೀ, ಗಾಣದಾಗ ತಯಾರಾಗದಂತ ಎಣ್ಣೆ ರೀ ಸರ್. ಯಾಕಂದ್ರೆ ಎಣ್ಣೆ ಒಳಗು ರೀ ಯಾವ್ದು ಪ್ಯೂರ್ ಬರ್ತಾ ಇಲ್ಲ ರೀ. ಹಾ ರೀ, ಎಲ್ಲ ಕೂಡ ಇಲ್ಲೆಲ್ಲ ಮಿಕ್ಸ್ ಮಾಡ್ತಾ ಇದಾರೆ. ಅದರಿಂದ ಏನ್ರಿ ಜನರ ಆರೋಗ್ಯನೂ ಹಾಳಾಗ್ತಾ ಇದ್ರಿ. ಅದಕ್ಕೆಲ್ಲ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ರೀ, ನಾವು ಹಿಂದಿನ ಪದ್ಧತಿಗೆ ಹೊರಟಿದಿರಿಲ್ಲ. ಕರೆಕ್ಟ್ ಅದ ರೀ. ಹಿಂದಿನ ಪದ್ಧತಿಗೆ ನಾವ್ ಎಷ್ಟು ಹೋಗ್ತಿವಲ್ರಿ ಅಷ್ಟು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳಕ ಸಾಧ್ಯ ಐತ್ರಿ. ಈಗ ನಾವ್ ಅಂತರ ಈಗ ಒಂದ್ ಸ್ವಲ್ಪ ಇಂಟರ್ನೆಟ್ ಅಡಿಗೆ ಬಗ್ಗೆನೂ ಮಾತಾಡ್ಬೇಕಾಗ್ತದೆ. ಇಂಟರ್ನೆಟ್ ಅಡಿಗೆ ಅಂದ್ರೆ ಆಧುನಿಕ ಅಡಿಗೆ. ಏನೇನೋ ಮಾಡ್ತಾವು, ಮತ್ ಮ್ಯಾಲ ಸಾಸ್ ಹಾಕ್ತಾವು, ಕಲರ್ ಹಾಕ್ತಾವು, ಗ್ರೀನ್ ಹಾಕ್ತಾವು. ಅಲ್ಲ ಮತ್ತೆ ಅದೊಂದು ಹೇಳ್ತಾರೆ ಇನ್ಸ್ಟಂಟ್ 3 ನಿಮಿಷದಲ್ಲಿ ಮಾಡ್ತೀನಿ ರೀ. ಅಲ್ಲ, ಒಳಗೆ ಶಕ್ತಿನೇ ಇಲ್ಲಲ್ಲ, ಏನು ಇಲ್ರಿ ಅದ್ರಾಗ ಮೈದಾ ಪ್ರೊಡಕ್ಟ್ಸ್ ಬಹಳ. ಈಗಿನ ಒಳಗನ್ನೇ ಮೈದಾ ಪ್ರೊಡಕ್ಟ್ಸ್ ಬಹಳ. ಹಲವಾರು ಕೇಕ್ಗಳಾತು, ಬ್ರೆಡ್ ಟೈಪ್ ಆತು, ಇದು ಆತು. ನಾವು ಮೈದಾ ಟೈಪ್ಸ್ ನಮಗ ಬೇಕಾಗುದಿಲ್ಲ. ಮತ್ತೀಗೆಲ್ಲ ಇಡ್ಲಿ ದೋಸೆದು ಎಲ್ಲ ಹಿಟ್ ಮಾರ್ಲಿಕ್ಕತ್ತಾರ್ರಿ ಪ್ಯಾಕೆಟ್ ಒಳಗ, ರೆಡಿ ಪ್ಯಾಕೆಟ್. ಯಾಕೆ ನೀವು ಮನ್ಯಾಗ ಮಾಡ್ಲಿಕ್ಕೆ ಆಗುದಿಲ್ಲ? ಏನು ಯಾವಾಗ ರುಬ್ಬಿರ್ತಾರೋ, ಯಾವಾಗ ಬಂದಿರ್ತಾರೋ, ಅಥವಾ ಏನೇನ್ ಹಾಕಿರ್ತಾರೋ ಗೊತ್ತಿಲ್ಲ. ಪಾಕೆಟ್ ತರೋದೈತ್ರಿ, ಮಾಡೋದೈತಿ ಅಷ್ಟೇ ರೀ. ಹೌದೌದೌದು. ಅಲ್ಲ, ನಾ ಏನಂತೀನಿ, ಈಗ ಶಾವ್ಗಿ ಅದೆಲ್ಲ ಮಾಡ್ತೀರಿ? ಶಾವ್ಗಿ ಮಾಡ್ತೀವಿ. ಶಾವ್ಗಿ ಮಣಿ ಇಟ್ಟ
ಈ ಮನಿ ಯಾರು ಮಾಡ್ತಾ ಇಲ್ಲ ಸರ್ ಇವಾಗ. ಹ್ಯಾಂಗ್ ಮಾಡ್ತೀರಿ ಈಗ ಎಲ್ಲ ಇವು ಬಂದಿದ್ರಿ ಮಷಿನ್ಗಳೆಲ್ಲ ಬಂದಿದ್ದೇವ್ರಿ. ಮಷಿನ್ಗಳ್ದಾಗ್ರಿ ಕೆಲವು ಜನ ರೀ ನಾವು ಕೊಂಡು ತಗೊಂಡ್ರೆ ಏನಕ್ಕೈತಿ ಅಂದ್ರೆ ಸರ್ ಚಿರೋಟಿ ರವಾ ರೀ ಮೈದಾ ಹಾಕಿರಿ ಅವ್ರು ಮಾಡ್ಕೊಡ್ತಾರೆ, ಅದೊಂದು ಚೆನ್ನಾಗಿರಂಗಿಲ್ರಿ. ಚಿರೋಟಿ ರವಾ ಮೈದಾ ರೀ ಸರ್. ಈಗ ನಾವೇ ಏನ್ ಮಾಡ್ಬೇಕ್ರಿ, ಹಿಟ್ಟನ್ನ ನಾವ ತಕೊಂಡೋಗಿ ನಾವ ಮುಂದೆ ನಿಂತು ನಾವು ತಗ್ಸ್ಕೊಂಡ್ ಬರ್ತೀವಿ ಸರ್. ಹಾ ರೀ, ಹಂಗ್ ಮಾಡೋದ್ರಿಂದ ಏನಾಕೈತ್ರಿ ನಮಗ ಮೊದ್ಲಿನ ಟೇಸ್ಟು ಬರ್ತೈತ್ರಿ. ಅದು ಚೆನ್ನಾಗಿದೆ ಹಿಟ್ ಅಂತ ಹೇಳ್ತಾರ. ಬೀಸಿ ದೊಡ್ಡ ಬೋಗೋಣಿಗ್ ಮ್ಯಾಲೆ ಒಂದ್ ಹೂತ್ರ ಕಟ್ಟಿ ಮ್ಯಾಲೆಲ್ಲ ತಿಕ್ಕಿ ಜಾಣಿಸಿ ತೌಡ್ ಹೊರಗ್ ಬರ್ತದ, ಅದು ಪಿಟ್ಟೆ ಅಂತ ಹೇಳ್ತೀವಿ ನಾವು. ಅದಕ್ಕ ಮತ್ತ ಆಮೇಲೆ ಸ್ವಲ್ಪ ರವಾ ಇದನ್ನೆಲ್ಲ ಕೂಡಿಸಿ ಮಾಡ್ತಾರ, ಅದು ಖರೆ ಶಾಂಗ್ ಬರ್ತಾವ. ಮತ್ತ ಮೊದ್ಲು ಏನಾಗ್ತಿತ್ತು, ಕುದುರೆಗತ್ಲೆ ಮ್ಯಾಲ ಮಣಿ ಇರ್ತಿದ್ದು, ಹಾಡ್ಕೋತ್ ಮಾಡುದು, ಬಹಳ ಚಂದ ಹಾಡೋರು ಅವ್ರು. ಹಾಡ್ಕೋತ್ ಮ್ಯಾಲ ಮಣಿದು ಕೆಳಗ ಒಂದಿಬ್ರು ಕೂತು ಅವು ದುರುಡಿ ಬುಟ್ಟಿ ಡಬ್ ಹಾಕಿ ಮರದ ಮೇಲೆ ತಮ್ಗೆ ಏನೇನ್ ಪರಾತ ಅದ್ರೊಳಗೆಲ್ಲ ಹಾಕುದು, ಬಿಸ್ಲಾಗ ಒಯ್ದು ಇಡುದು. ನಾವು ಸಣ್ಣವ್ರಿದ್ದಾಗ ನಮ್ಮ ಅವ್ವ ಎಲ್ಲ ಹಂಗ ಮಾಡ್ತಾ ಇದ್ರಿ. ನಾವೆಲ್ಲ ಎಳಿ ಹಿಡಿದ್ರಿ ಡಿಸೈನ್ ಎಲ್ಲ ಮಾಡಿ ಬಿಸಿಲೇ ಉಣ್ಣಕ್ ಹಾಕಿ ಅದನ್ನ ಯೂಸ್ ಮಾಡ್ತಾ ಇದ್ವಿ. ಅಲ್ಲ ಈಗ ಹಳ್ಳ್ಯಾಗ ಅದನ್ನ ಹೋಗಿದಂತೀರಿ ಎಲ್ಲಾ ಕಡೆ ಹೋಗಿದ್ರಿ ಈಗ. ಎಲ್ಲಾರು ಏನ್ರಿ ಇನ್ಸ್ಟಂಟ್ ಅಂದ್ರಲ್ರಿ ಬ್ರದರ್, ಹಂಗ ಇನ್ಸ್ಟಂಟ್ ಬಂದ್ಬಿಟ್ಟೈತ್ರಿ ಈಗೆಲ್ಲ. ಅದಕ್ಕೆ ಏನದಲ್ಲ, ನೀವು ಗೌಲಿ ಮಾಲ್ತಿ ಬಗ್ಗೆ ಮಾತಾಡ್ರಿ. ಹಾ ರೀ, ಗೌಲಿ ಅದು ಏನೈತಲ್ರಿ ಅದು ಎಲ್ಲ ಮಾಯಾಗತೈತ್ರಿ ಈಗ. ಕೆಲವು ಜನ ಏನ್ ಮಾಡ್ಕೊಂಡಾರ ಅದನ್ನ ಉದ್ಯೋಗನಾಗಿ ಮಾಡ್ಕೊಂಡಾರ ಈಗ. ಕೆಲವು ಜನ ಗೌರಿ ಮಾಲ್ತ್ರಿ ಸೌತಿ ಬೀಜ ರೀ ಇವನ್ನೆಲ್ಲ ಏನ್ ಮಾಡ್ತಾರಿ, ಬ್ಯಾಸಗಿ ಬತ್ತಂದ್ರ ನಮ್ಮ ಕಡೆ ಎಲ್ಲಾರಿ ನಮ್ಮ ಹಳ್ಳ್ಯಾಗೆಲ್ಲ ರೀ ಎಲ್ಲಾರು ಒಂದೊಂದು ಕಿಲೋ ಹಿಟ್ಟು ತಗೊಂಡ್ ಎಲ್ಲಾ ಮರ ತಗೊಂಡ್ರಿ 4 ಮಂದಿ ವಯಸ್ಸದಾರೆಲ್ಲ ಕುಂತ್ಕೊಂಡ್ರಿ. ಈಗ ನಮ್ಮವ್ ಗೋಕಾಕಿನೊಳಗ್ ಬಿಸಿಲು ಬಹಳ ಅಂತ ಏನಾಗ್ತಿತ್ತು, ನಮ್ಮವ್ವ ಆಮೇಲೆ ಗೌಲಿ ಮಾಲ್ತಿ ಅಂತ ಬರ್ತದ, ಸೌತಿ ಬೀಜ ಅಂತ ಬರ್ತದ, ಆಮೇಲೆ ಮುರ್ಗಿ ಅಂತ ಹೇಳ್ತೀವಿ. ಬಹಳ ತರದವನು ಅಷ್ಟಷ್ಟೇ ಮಾಡ್ತಿದ್ದಿಲ್ಲ, ಒಂದ್ ದೊಡ್ಡ ಬಾಟ್ಲಿ ತುಂಬಿಡುದು. ಗೋಕಾಕ್ ಅಂದ್ರೆ ಬಿಸಿಲ್ ನಾಡಲ್ಲ, ಅವ್ರಿಗೆ ಖುಷಿ ಅಲ್ಲೇ. ಈ ಸಂಡಿಗೆ ಬಗ್ಗೆ ಮಾತಾಡ್ರಿ. ಹಾ ರೀ, ಈ ಸಂಡಿಗೆ ತಂದ್ರ ಈಗ ರೇಷನ್ ಅಕ್ಕಿ ಎಲ್ಲ ಬರತಾವ್ರಿ. ರೇಷನ್ ಅಕ್ಕಿ ಬರತಾರ್ರಿ. ಕೆಲವು ಜನ ರೀ ರೇಷನ್ ಅಕ್ಕಿ ತಿನ್ನಂಗಿಲ್ರಿ ಅವ್ರೆಲ್ಲ. ನಾವು ಯಾಕಂದ್ರ ರೀ ಅವ್ರಿಗೇನ್ ರೇಷನ್ ಅಕ್ಕಿ ಅನ್ನ ರೀ, ಯಾಕಂದ್ರ ಬೆಸ್ಟ್ ರೀ ಅದ. ಯಾಕಂದ್ರ ಅದ್ರ ಮೇಗಿನ ಪದ್ರ ತೆಗ್ದಿರಂಗಿಲ್ಲ. ಬಟ್ ಅದು ಅವ್ರಿಗೆ ನ್ಯೂಟ್ರಿಷನ್ ತೆಗದ್ರಿ ಈಗ ಅಂಗಡಿಯಾಗ ಪಾಲಿಶ್ ಮಾಡ್ಲಾರ್ದ ಚೆನ್ನಾಗಿರ್ತೈತ್ರಿ. ಬಟ್ ಅದ ಗೊತ್ತಾಗಿಲ್ರಿ. ಅಂತ ಅಕ್ಕಿ ತಗೊಂಡ್ರಿ ನಾವೆಲ್ಲ ಏನ್ ಮಾಡ್ತೇವ್ರಿ, ಅದನ್ನೆಲ್ಲ ಹಿಟ್ಟಿ ಬೀಸ್ರಿ, ಅದ್ರೊಳಗ್ರಿ ಉಪ್ಪು ಖಾರ ರೀ ಮತ್ತ ಇದನ್ನೆಲ್ಲ ಜೀರಿಗೆ ಎಳ್ಳದ ಹಾಕಿರಿ ಅದನ್ನೆಲ್ಲ ಸಂಡಿಗೆ ಮಾಡ್ತೀವ್ರಿ ನಾವು. ಅದ್ ಕರದಕ್ಕೂ ತಿನ್ನಕ್ಕೆಲ್ಲ ರೀ ಚೆನ್ನಾಗಿರ್ತೈತ್ರಿ, ಆರ್ಗಾನಿಕ್ ಇರ್ತೈತ್ರಿ. ಹಾ ರೀ, ಮತ್ತ ಈಗೆಲ್ಲ ರೀ ಮಷಿನ್ ಎಲ್ಲ ಹಪ್ಪಳ ಬರ್ತಾ ಇದಾವ್ರಿ. ಅದು ಫಾಸ್ಟ್ ರೀ. ಈಗ ಹೆಂಗಂದ್ರಿ ಫಾಸ್ಟ್ ತಿನ್ನೋದ್ರಿ, ಫಾಸ್ಟ್ ಹೋಗುದ್ರಿ. ಎಲ್ಲ ಟೈಮ್ ಅಭಾವ ಆಗೈತಿ. ಯಾಂತ್ರಿಕ ಜೀವನಕ್ಕೆ ಏನಾಗಿದೆ, ನಮ್ಮ ಜೀವನ ಸ್ವಲ್ಪ ಏನಾಗಿದೆ ಹಾಳಾಗ್ಲಿಕ್ಕೆ. ಹೌದೌದ್ರಿ, ಅದು ಒಂದ್ ಹೇಳ್ತೀನಿ. ಕೆಲವು ಜನ ಹೆಂಗ್ ವಿಚಾರ ಮಾಡ್ತಾರಂದ್ರ ರೀ, ನಾವ್ ಎಂದಾದ್ರೂ ಹೋಗಾರೋದ್ರಿ ಒಟ್ ತಿನ್ ಸತ್ತ ಕೆಲವು ಜನ ಯೋಚನೆ ಮಾಡ್ತಾರ್ರಿ. ಮತ್ತೀಗ ಹೆಂಗಾಗೈತ್ ಈಗ ಮೊದಲೆಲ್ಲ ಮಂದಿ ಹಚ್ಕೋತಿದ್ರು, ಬಂದ್ ಎಲ್ಲ ಮಾಡ್ತಿದ್ರು. ಅಂದ್ರೆ ಈಗ ಇವತ್ತ ನೀವು ನಮ್ಮ ಮನಿಗ್ ಬಂದ್ ಅಂದ್ರ ಆಜು ಬಾಜು ಅಂದ್ರ ಅವ್ರು ಬಳಗದವರೇ ಇದ್ದಂಗ ಅವ್ರು. ಹೌದೌದು. ಮತ್ತೆ ಯಾವುದೇ ಜಾತಿಯವ್ರೇ ಇರ್ಲಿ, ಅವ್ರ ಅಕ್ಕ ಅಣ್ಣ ಅನ್ಕೋತ್ ಮನಿಗ್ ಬರ್ತಿದ್ರು. ಆದ್ರೆ ಈಗ ಅದು ಯಾರಿಗೂ ಟೈಮೇ ಇಲ್ಲ, ಮತ್ತ ತಮ್ಮದ ಮಾಡಿ ತಿನ್ನಕ ಆಗಿರಂಗಿಲ್ಲ ಈಗಿನ ಮಂದಿಗೆ. ಮತ್ತ ಮಂದಿ ಮನಿಗ್ ಹೋಗಿ ಮಾಡೋದ್ ನಾವೇನ್ ಆಳೇನಂತಾವ. ಈಗ ಮೊದಲ ಪ್ರೀತಿಯಿಂದ ಮಾಡ್ತಿದ್ರು. ಚಿಗೋವ್ ಕರ್ದಾಳ, ದೊಡ್ಡವ್ ಕರ್ದಾಳ, ಕಾಕನ್ ಮನಿಗ್ ಹೋಗ್ಬೇಕು, ಮಾಮನ್ ಮನಿಗ್ ಹೋಗ್ಬೇಕು, ಎಷ್ಟಂತ ಕರ್ಣ ಇಲ್ರಿ. ಹೌದೌದ್ರಿ. ಈಗ ನಮ್ಮ ಹಳ್ಳಿ ಕಡೆ ಅದು ಏನಾಕೈತಿ ಅಂದ್ರೆ ಈಗ ಮೊನ್ನೆ ಎಳ್ಳಮಾಸಿ ಬಂತಲ್ರಿ. ಎಳ್ಳಮಾಸಿ ಬಂದಾಗ್ರಿ ನಾವು ನಮ್ ಫ್ರೆಂಡ್ಸ್ ಎಲ್ಲಾ ಇರ್ತಾರಲ್ರಿ ಆಜು ಬಾಜು ರೀ, ನಾವ್ ಒಂದಿನ ಅವ್ರ ಮನ್ಯಾಗ ಮಾಡುದ್ರಿ, ಅವ್ರು ಬಂದ್ ನಮ್ಮ ಮನ್ಯಾಗ ಒಂದ್ ಮಾಡುದ್ರಿ, ನಾವೆಲ್ಲ ಅವ್ರ ಅದೊಂಥರ ಬಾಂಧವ್ಯ ಬೇರೆ ಅಂದ್ರ ಸಹಬಾಳ್ವೆ ಅಂತ ಹೇಳ್ತೀವಿ. ಸಹಬಾಳ್ವೆ ಏನಿಲ್ಲ, ಬಹಳ ಚಂದ ಅನಿಸ್ತದ. ಸ್ವರ್ಗ ಸುಖ ಇಲ್ಲೇ ಅದು. ಸ್ವರ್ಗ ಸುಖ ನಮ್ ನೋಡಿದ್ರ ಸಹಬಾಳ್ವೆ ಮಾಡ್ಕೊಂಡ್ರ ನಮ್ಗೆ ಇಲ್ಲೇ ಸಿಗ್ತದ ಸ್ವರ್ಗ ಸುಖ. ಅದಕ್ಕ ಈಗ ಮೊನ್ನೆ ನಮ್ಮ ಅಜ್ಜಿ ಫ್ರೆಂಡ್ ಒಬ್ಬಾಕಿದ್ಲ, ಆಕಿ ಮೊಮ್ಮಗಳ ಮದ್ವಿಗೆ ಹೋಗಿದ್ನಿ ನಾನು. ಅವಾಗ ಅಜ್ಜಿನ ಮಾತಾಡಿಸಿ ನಿನ್ನ. ಆಮೇಲೆ ಹೆಂಗೇನ್ರಿ ಶಾವ್ಗಿ ಅವಾಗೆಲ್ಲ ಹೆಂಗ್ ಇದನ್ ಮಾಡ್ತಿದ್ರಿ, ಹೊಸಿತಿದ್ರಿ, ಅದೆಲ್ಲ ಹೆಂಗೇನು ಲೈಕ್ ಬಟ್ ನಾ ಅದೊಂದು ಸಣ್ಣ ಮಷಿನ್ ಒಂದಿತ್ತು ಮ್ಯಾಗ ಅಟ್ಟದ ಮ್ಯಾಗ ತನ್ನ ಮೊಮ್ಮಗ ಹೇಳಿ ಎಲ್ಲಾ ಧೂಳ ಜಾಡಿಸಿ ತೋರಿಸಿಳ ನನಗ ಅದನ್ನೆಲ್ಲ. ಅದ ನನಗ್ ತಳ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿದ್ಲು. ಈಗ ಅಕ್ಕ ಅವ್ರು ಹೇಳಿದ್ರಲ್ಲ ಅದನ್ನ ಹೆಂಗೇನಂತ ಮಾಡೋದಿಲ್ಲ. ಈಗ ಎಷ್ಟೋ ಜನಕ್ಕ ನಾವು ನಮ್ಮ ಅಜ್ಜಿಗಳು ಮಾಡೋದು ನೋಡಿರ್ತಿದ್ವಿ, ಆದ್ರೆ ಈಗಿನವ್ರಿಗೆ ಅದು ಗೊತ್ತೇ ಇಲ್ಲ ಏನ್ ಅನ್ನೋದು. ಈಗ ಒಂದ್ ಟೈಮ್ದಾಗ ಅದು ಮೊದಲೆಲ್ಲ ಹೇಳ್ತಿದ್ರ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನ ಚಾರ್ಟ್ನಾಗ ತೋರ್ಸೋದು ಬರ್ತಾವ ಹಿಂಗೆಲ್ಲ ಅಂತ. ಈಗ ಹಂಗ ಆಗ್ಯದ. ಈಗ ಇದ್ರದ ಒಂದು ಚಾರ್ಟ್ ವಿಡಿಯೋಗಳು ಮಾಡಿ ತೋರ್ಸೋಂಗ ಆಗ್ಯದ ನೋಡ್ಕ. ಅಲ್ಲ ಕಲ್ಲವ ನಾ ಹೇಳ್ತೀನಿ, ಈಗಿನ ಇಂಟರ್ನೆಟ್ ಅಡಿಗೆ ಬಂದಾವ. ಈಗ ಆ ಇಂಟರ್ನೆಟ್ ಅಡಿಗೆ ಅಂದ್ರೆ ಒಂಥರ ಏನಂದ್ರೆ ರೀಡಿಂಗ್ ಅಂತೀವಲ್ಲ ನಾವು, ಅದನ್ನ ಓದ್ಕೋತ ಹಿಂಗ್ ಹೇಳುದು ಮಾಡುದು. ಆಮೇಲೆ ಮಾಪಗಳು ಬಂದಾವ್. ಇದು ಒಂದ್ ಮಾಪ್ ಹಾಕ್ರಿ, ಇದು 2 ಮಾಪ್ ಹಾಕ್ರಿ, ಇದು ಪಾವ್ ಮಾಪ್ ಹಾಕ್ರಿ. ನಮ್ಮವ್ ಎಂದು ಮಾಪ್ ಉಪಯೋಗ ಮಾಡಿಲ್ಲ. ನಾವೆಲ್ಲ ಮಾಪ ಕೈಲಿ ಬೊಗಸಿನೇ ಮಾಪ್. ಹೌದ್ರಿ, ಬಗಿಸ್ರಿ ಹಿಂಗೆಲ್ಲ ಅಕ್ಕಿಗೆ ನೀರ್ ಇರ್ಬೇಕಾರ ಹಿಂಗ್ ಬಟ್ ಮಾಡುದ್ರಿ. ಬಟ್ ಅಂದ್ರ ರೀ ಇಷ್ಟ ಅಲ್ಲಕೈತಿ ಅಂತೇಳಿ ನಮ್ ತಾಯಿ ನಮ್ಗೆಲ್ಲ ಹೇಳಿ ಅದೇ ಖರೆ ಮಾಪ. ಅದೇ ಖರೆ ಮಾಪ. ನೀವು ಹೂರ್ಣಕ್ಕೆ ಇಡ್ರಿ, ಗೋಧಿ ಹುಗ್ಗಿ ಮಾಡ್ರಿ,
ಮತ್ತ ನಮ್ಮ ಗೋಧಿ ಅಕ್ಕಿ ಏನ್ ಮಾಡ್ತಿಲ್ಲ ಅಂದಿ ಒಳ್ಳೊಳಗೆ ತಳಸೋದು. ಹಾ, ಚಂದಾಗಿ ಗೋಧಿ ಮನಿ ಗೋಧಿ ಬರ್ತಿದ್ದು, ನೀರ್ಗೋಧಿ ಏನ್ರಿ ಯಾವೇನ್ರಿ ಯಾವುದೇ ಗೋಧಿಲಿ ನೀರು ಹಚ್ಚಿ ತಳಸಿದ್ರ ಅದು ಗೋಧಿ ಹುಗ್ಗಿ ಮಾಡಿದ್ರ ಕುಳ್ಳ ಕಿಚ್ಚಿನೊಳಗೆ ಮಾಡೋದ್ರಿ. ಇಷ್ಟು ಕುಳ್ಳ ಹಚ್ಚಿ ಕಿಚ್ಚಿನೊಳಗೆ ಮಾಡಿ ಅದಕ್ಕೆ ಮತ್ತೆ ಅವಾಗೇನು ಯಾವ ಕಾಯಿಲೆ ಇದ್ದಿದ್ದಿಲ್ಲಲ್ಲ, ಶಿಸ್ತು ಬೆಲ್ಲ ಹಾಕಿ ಕೊಬ್ಬರಿ ಹಾಕಿ ಖಜೂರಿ ಅವೆಲ್ಲ ಉತ್ತತ್ತಿ ಅಂತೀವಲ್ಲ ಎಲ್ಲ ಕುಟ್ಟಿ ಹಾಕಿ ಅದೊಂದು ಘಮಾನೇ ಬೇರೆ. ಅದ್ರ ಮೇಲೆ ಹಿಂಗೆ ಅರಿವಿ ಕಟ್ಟಿಟ್ರ 4 ದಿವಸ 5 ದಿವಸ ಅದು ಎಂದು ಕೆಡ್ತಿದ್ದಿಲ್ಲ. ಅದು ಈಗ ಒಬ್ಬರ ಮನೆಗೆ ಮಾಡಾಕತ್ರ ಇನ್ನೊಬ್ಬರ ಮನೆಗೆ ಸ್ಮೆಲ್ ಬರ್ತಿತ್ರಿ, ಮಾಡ್ತಾ ಇದ್ದಾರ ಅಂತ ಹೇಳಿ. ಈಗ ಯಾವ್ದು ಸ್ಮೆಲ್ ಬರಲ್ಲ ರೀ, ಯಾಕಂದ್ರೆ ಈಗಿನ ಅಡಿಗೆ ಮಾಡ್ತಾರಲ್ಲ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ. ಒಯ್ದು ಫ್ರಿಜ್ನಾಗ ಇಡ್ತಾವ, ಫ್ರಿಜ್ನಾಗ ಇಡ್ತಾರ. ಮತ್ತೆ ಮುಂಜಾನೆ ಮಧ್ಯಾಹ್ನ ಕೆಡ್ತದ, ಮಧ್ಯಾಹ್ನ ಸಂಜೆ ಕೆಡ್ತದ. ಮತ್ತೆ ಈಗ ಹೇಳಿದ್ಲ ಕಾಕ ನೀವು ಅವಾಗೆಲ್ಲ ಯಾವ್ದು ರೋಗ ಇರ್ಲಿಲ್ಲ ಅಂತ, ರೋಗ ಇಲ್ಲ, ಈಗಿನವ್ರಿಗೆ ಇದೆಲ್ಲ ಕ್ವಾಲಿಟಿ ಫುಡ್ ಅಂತಾರ. ಇದಕ್ಕೆ ಹೆಚ್ಚು ರೊಕ್ಕ ಕೊಟ್ಟು ಹೊರಗಿಂದ ತಗೊಂಡ್ ಬಂದ ಅದಕ್ಕೊಂದು ಲೇಬಲ್ ಹಚ್ತಾರ, ಪ್ರೋಟೀನ್ ಬಾರ, ಪ್ರೋಟೀನ್ ಪೌಡರ್, ಹಿಂಗೇನೇನೋ ಹೇಳ್ತಾರ. ಇವ್ ಮಂಗ್ಯಾಗಿ ತಗೊಂಡ್ ಬಂದ್ಬಿಡ್ತಾವ. ಅಲ್ಲಿ ಕಲ್ಲೋ ಹಾಕಿಟ್ಟಪ್ಪ, ನಾಳೆ ಏನ್ ಅಡಿಗೆ ಮಾಡ್ಬೇಕು ಅನ್ನೋದು ನಮ್ಮವ್ ವಿಚಾರ ಮಾಡಿ ಏನ್ ಮಾಡ್ತಿಲ್ಲ ಅಂದಿ. ರಾತ್ರಿನೇ ಬಿಸು ಕಲ್ಲ ಹತ್ರ ಕಡ್ಲಿ ಬೇಳೆ ಇಡುದು, ಜುಣಕ ಮಾಡ್ತಿದ್ರ ಕಡ್ಲಿ ಬೇಳೆ ಇಡುದು, ಅದ್ರ ಒಡಕಲ ಹೊಡಿತಿದ್ರ ಅದನ್ನ ಇಡುದು. ಯಾವುದೇ ಬೇಳೆ ಮರ್ದಿವ್ಸ ನಾವ್ ಏನ್ ಮಾಡ್ತೀವಿ ಅನ್ನೋದು ಅದನ್ನ ತಯಾರು ಮಾಡ್ಕೊತಿದ್ರು ಬಿಸು ಕಲ್ಲ. ಮತ್ತ ಚಂದ ಬೀಸ್ಗೋತ್ ಹಾಡ್ತಿದ್ರು. ಬೀಸ್ಗೋತ್ ಹಾಡುದು ಮಾಡುದು ಅದು ಒಂದು ಗುರ್ರ ಅನ್ನೋದೇನದಲ್ಲ, ಅದು ಒಂದು ನಮಗೊಂದು ಹಿತವಾದಂತ ಹಿಂದೆ ಒಂದು ಸಂಗೀತ ಅದು. ಅದು ಮತ್ತೆ ಅದ್ರ ಪ್ರಕಾರ ಹಾಡ್ತಿದ್ರು. ಅವಾಗನ ಜನಪದ ಹುಟ್ಟಿದ್ರಿ ಸರ್. ಹಾ, ಜನಪದ ಹುಟ್ಟಿದ್ದಲ್ಲ, ಬಿಸಿತ್ನಾಗ ಏನ್ ಹಾಡ್ತಿದ್ರಲ್ರಿ ಅದ ಇದನ್ನ ಹಾಕೈತ್ರಿ. ಯಾಕಂದ್ರ ಒಂದ್ ಸಣ್ಣದು ಹಿರಿಯರ್ ನಮ್ ತಾಯಿ ಹಾಡ್ತಿದ್ರಿ, ಒಂದ್ ಹಾಡ್ತಿದ್ರಿ, ಹಾಡ್ರಲ್ಲ, ಹುಟ್ಟೋದು ಖುಷಿ ಬಾಳ, ಬೀಸೋದು ಬಿಗಿ ಬಾಳ, ರೊಟ್ಟಿ ಮಾಡೋದು ಜಡ ಬಾಳ, ಬೀಸಾಕ ಅಂತೇಳ್ರಿ. ಇಂಥವೆಲ್ಲ ಜಾನಪದ ಗೀತೆಗಳು ನಮ್ ತಾಯಿಯವ್ರು. ಸ್ವಾಭಾವಿಕ ಹಾಡುಗಳಲ್ಲ. ಬೀಸುದೆಲ್ಲ ರೀ ಮಾಡೋದು, ಕುಟ್ಟುದ್ರಿ ಎಲ್ಲ ಮನ್ಯಾಗ ಮಾಡ್ತಿದ್ರಿ. ಈಗೆಲ್ಲ ಗಿರಣಿಗಳು ಬಳ ಅಂತ ಏನ್ ಹೋಗೋದ್ರಿ, ಜೀವ ಸತ್ವಗಳನ್ನ ಗಿರಣಿ ಏನ್ರಿ ತನ್ನ ಶ್ವಾಕದಿಂದ ಕೊಂದ್ ಬಿಡ್ತೈತ್ರಿ. ಅದು ಹಿಂಗ ಆದಂದ್ರ ನಮ್ ಮನುಷ್ಯನೊಳಗ್ರಿ ಶಕ್ತಿ ಎಲ್ಲಾ ಕಡಿಮೆ ಆಗಿದ್ರಿ ಇವಾಗ. ಅಲ್ಲ ಕಲ್ಲೋವಾಕಿಟ್ಟಪ್ಪ, ಈಗ ಕಲ್ಲೋ ಬೀಸುದ್ ನೆನಪು ಹಾಡಿದ್ಲಿ, ಬೀಸುದ್ ಹಾಡಿದ್ಲಲ್ಲ, ಹಿಂಗ್ ಬೀಸುದ್ರಿಂದ ನಮಗೊಂದು ಎಕ್ಸರ್ಸೈಸ್ ಅದಲ್ಲ, ಎಕ್ಸರ್ಸೈಸ್ ಆಗ್ತದೆ. ಹೌದು, ಎಡದಿಂದ ಬಲಕ ಎಕ್ಸರ್ಸೈಸ್ ಅದು. ಈ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ರೊಕ್ಕ ಕೊಟ್ಟು ಜಿಮ್ಮಿಗೆ ಹೋಗ್ತಾರೆ, ಫಿಟ್ನೆಸ್ ಕ್ಲಾಸ್. ಆಮೇಲೆ ಮೊನ್ನೆ ಒಂದ್ ಏನಾಗದ್, ನಾ ಸುಮ್ಮ ಹಂಗೆ ಏನ್ ನಡ್ಸ್ಯಾರ ಅಂತ ನಾ ಹೋಗಿದ್ದೆ. ಇಲ್ಲೇ ಒಂದು ಜಿಮ್ ಅರೇ, ನನಗೆ ಅದು ನೋಡಿದ್ದೇ ಇಲ್ಲ. ನಾ ಸರ್ ಬರ್ರಿ ಅಂದ್ರು. ನನಗಂದ್ರೆ ನನಗೆ ಸೇರಂಗಿಲ್ಲಲ್ಲ. ಒಗಿಯೋದ್ರಿಂದ ಬೆನ್ನು ಬಾಗಿ ಎಕ್ಸರ್ಸೈಸ್ ಅದ, ಕಸ ಹುಡುಗೋದ್ರಿಂದ ಅದ. ನೀವು ಯಾವುದೇ ಮನಿ ಕೆಲಸ ಮಾಡ್ರಿ, ಅದ್ರೊಳಗಿನ ಟ್ರೆಡಿಷನಲ್ ಎಕ್ಸರ್ಸೈಸ್ ಅದ. ನಾ ಅಲ್ಲಿ ಹೋಗಿನಿ, ಮ್ಯಾಲ ಹೋಗೋದಕ್ಕ ನಮ್ಮ ಮಂದಿನೇ, ನಮ್ಮ ಹುಡುಗರೇ, ನಮ್ಮ ಬೆಳಗಾವ್, ನಮ್ಮ ಓಣ್ಯಾಗಿನ ಹುಡುಗರೇ, ಅವೆಲ್ಲಾರ ಕೈಯಾಗ ಬಕೆಟ್ ಕೊಟ್ಟಾರ, ಅರಿವಿ ಕೊಟ್ಟಾರ, ಪರ್ಸಿ ಒರೆಸ್ಲಿಕ್ಕೆ ಹಚ್ಚಾರ. ನಾ ಏನಂದೆ, ಇದೇ ನಮ್ಮ ಮನ್ಯಾಗ ಮಾಡಿದ್ರೆ ಬರ್ತದಲ್ಲ, ಅಲ್ಲೇ ರೊಕ್ಕ ಕೊಟ್ಟು ಅವ್ರ ಜಿಮ್ ಪರ್ಸಿ ಒರೆಸ್ ಬರುದು. ಸರ್ ಇದು ಒಂದು ಎಕ್ಸರ್ಸೈಸ್ ಇಲ್ಲಿ ಮಾಡೇಬೇಕಾಗ್ತದ ಅಂತಾರ. ಇವೆಲ್ಲರೂ ಏನೇ ನಾವು ಡ್ರೆಸ್ ಅಂತ ಹೇಳಬಾರ್ದು ಅಂತ ಡ್ರೆಸ್ ಹಾಕೊಂಡು ಅದು ಜಿಮ್ ಒರೆಸ್ಲಿಕ್ಕೆ ಹತ್ತಿದ್ರು. ಸರ್ ಇದು ಒಂದು ಎಕ್ಸರ್ಸೈಸ್ ನಮ್ಮಲ್ಲಿ ಕಂಪಲ್ಸರಿ ಅದಂತೇಳಿ ನನಗೆ ಹಾಸ್ಯ ಬಂತು. ನಮ್ಮನೆಯೊಳಗೆ ನಾವು ಒರೆಸಿದ್ರೆ ನಮ್ಮ ಮನ್ಯಾಗ ಆತಲ್ಲ, ಮನ್ಯಾಗ ಮಾಡಂಗಿಲ್ಲ, ಅಲ್ಲಿ ಹೋಗಿ ಮಾಡ್ತೀರಿ. ಹೌದು, ಕರೆ ಅದಕ್ಕ. ಈಗ ಹೊಸದ್ ಏನ್ ಬರ್ಲಿಕ್ಕತ್ತಾವಲ್ಲ ಅವೆಲ್ಲ ನಮ್ ಹಿರಿಯರ್ ಮಾಡಿ ಹೋಗಿದ್ದನದ. ಆದ್ರೆ ನಮಗ ಅದ್ರದ ಸೈನ್ಸ್ ಗೊತ್ತಿರ್ಲಿಲ್ಲ, ವಿಜ್ಞಾನ ಗೊತ್ತಿರ್ಲಿಲ್ಲ ಅನ್ನೋದ್ರ ಒಂದು ವಿಪರ್ಯಾಸದಿಂದ ನಾವು ಈಗ ಮತ್ತೆ ಹೊಳ್ಳಿ ಯಾರೋ ಒಬ್ರ ಈಗ ಅದ್ರೊಳಗೂನು ವಿದೇಶದಿಂದ ಬಂದ್ರ ಅದಕ್ಕೆ ನಾವು ಗ್ರೇಟ್ ಅಂತ ಹೇಳ್ತೀವಿ. ನಮ್ಮ ನೆಲದ ಸಂಸ್ಕೃತಿಯನ್ನ ನಾವು ಉಳಿಸ್ಕೊಂಡು ನಮ್ಮ ಆಹಾರ ಪದ್ಧತಿಗಳನ್ನ ಬೆಳೆಸ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಹೆಂಗೆಲ್ಲ ಇರ್ತಿತ್ತು. ಅಟ್ಲೀಸ್ಟ್ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿರ್ತಿತ್ತು ನನಗನ್ನಿಸ್ತದ. ಅಲ್ಲ, ಈಗ ರೊಟ್ಟಿ ಮಾಡೋದೇ ಅಂತಂದ್ರ ನಮ್ಮ ಅವಾಗೆಲ್ಲ 10 ಮಕ್ಕಳು ಎಲ್ಲಾರ ಮನ್ಯಾಗ ಇರ್ತಿತ್ತಲ್ಲ, ಚಂದ ಇರ್ತಿತ್ತು, ಒಟ್ಟು ಕುಟುಂಬ ಇರ್ತಿತ್ತು. ನಿಗೇಣಿ, ಮೈದ್ನ, ಭಾವ, ಅತ್ತಿ, ಮಾವ, ಮತ್ ನಾದ್ನೇಂದ್ರ ಬರೋರು. ಈಗ ನಮ್ಮವನೇ ರೊಟ್ಟಿ ಮಾಡ್ಬೇಕಂದ್ರ ಒಂದ ಹೊಟ್ಯಾಗ ಕೂಸಿರ್ತಿತ್ತು, ಒಂದು ತೊಡಿ ಮ್ಯಾಲ ಮಲ್ಕೋತಿತ್ತು, ಕೈಯಾಗ 2 ಕೈಲೆ ಟಪ 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 ರೊಟ್ಟಿ ಇರ್ತಿತ್ತು. ಅದೊಂದು ವೈಭವ. ಮತ್ತ ಅವ್ರಿಗೆ ಬ್ಯಾಸರ ಇದ್ದಿದ್ದಿಲ್ಲ ನೋಡ್ಬೇಕಲ್ಲವ, ಯಾಕೆ ಯಾರಿಗೆ ಗೊತ್ತು ನೋಡು. ಈಗಿನವ್ರು ಒಂದ್ ಚೂರು ಮಾಡಿದ್ಕೊಳ್ಳೆ ಬೆಡ್ ರೆಸ್ಟ್ ಅಂತಾರ. ಒಂದೊಂದೇ ಕೈಯೊಳಗ ರೊಟ್ಟಿ ಬಿಡ್ತಿದ್ರು ಕಾಕ ಅವಾಗ. ಅಯ್ಯ ಹಳ್ಳ್ಯಾಗ ಓಣೆಲ್ಲ ಟಪ್ 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 ಹೆಜ್ಜಿ ಇಟ್ಟಂಗ್ ನೋಡು, ಅಷ್ಟು ಚಂದ ನಾದ ನೋಡು. ಮತ್ತೆ ನಸಿಕ್ಲೇನೆ 5 ಗಂಟೆಗೆ ರೊಟ್ಟಿ ಎಲ್ಲ. ಅವ್ ರೈತ ಹೋಗಾವಲ್ಲ, ದನ ತಗೊಂಡು ಇದನ್ನ ತಗೊಂಡು ರೊಟ್ಟಿ ಕಟ್ಕೊಂಡು ಹೋಗಾವಲ್ಲ. ಈಗ ನಮಗ ಏನಾಗದ, ಆ ಸುಂದರಗಳಿಗೆ ನಮಗ ಬಹಳ ಕೆಟ್ಟ ಅನಿಸ್ತದ. ಈಗಿನ ವಾತಾವರಣ ಆಧುನಿಕದೊಳಗ ಮಷೀನ್ ಬಂತು, ಏನೋ ಬಂತು, ಅಲ್ಲ ಉತ್ಪಾದನೆ ಹೆಚ್ಚಾಗಿದೆ ಒಪ್ಪಗೋತೀನಿದ್ರೆ. ಆ ಉತ್ಪಾದನೆ ಹೆಚ್ಚಾಗೋದ್ರೊಳಗ ಶಕ್ತಿ ರಹಿತದ ಇತ್ತು. ಮೊದಲು ಸ್ವಲ್ಪ ಬೆಳೆದ್ರೂ ಆ ಶಕ್ತಿ ಇತ್ತು, ರೋಗಗಳು ಇದ್ದಿದ್ದಿಲ್ಲ. ಅಲ್ಲದ ಮಹತ್ವ ಇದ್ರೆ
ರೋಗಗಳೇ ಇದ್ದಿದ್ದಿಲ್ಲ. ಮತ್ತ ಹೊಲದೊಳಗ ಅಜ್ಜನೂ ದುಡ್ಯಾವ, ಮಗನೂ ದುಡ್ಯಾವ, ಮೊಮ್ಮಗೂ ದುಡ್ಯಾವ. ಹೌದು. ಮನೆಯಿಂದ ಅವ್ರ ಅಜ್ಜ ಆಗ್ಲಿ ಅವನ್ ಸೊಸಿ ಆಗ್ಲಿ ಅದು ಬಂದೆಲ್ಲ ನಮ್ದೆಲ್ಲ ಹೆಡ್ಗಿ ತುಂಬಿ ಅಡ್ಗಿ ತಗೊಂಡ್ಬಂದು ಊಟ ಮಾಡೋದೇನು, ಆ ತತ್ರಾಣೇನು, ಆ ಗಂಗಾಳೇನು, ಆ ನೀರಿನ ವ್ಯವಸ್ಥೆ ಏನು, ಅದೆಲ್ಲ ವೈಭವ ಹೋಗ್ಬಿಟ್ಟದ್ ನೋಡ. ರೈತ ಯಾವಾಗೂ ಹೋಗ್ತಾನ, 10 ಗಂಟೆಗೆ ಹೊಂಟಾನ. ಅವ್ರು ಎಲ್ಲ ಇದಕ್ ಬಂದಾರಿ ಸರ್, ಆಧುನಿಕ ಯುಗಕ್ಕೆ ಬಂದಾರಿ. ಆಧುನಿಕ ಯಾಕಂದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲರೂ ದುಡ್ಡಿನ ಬೆನ್ ಹತ್ತಿದಾರೆ. ದುಡ್ಡಿನ ಬೆನ್ ಹತ್ತೋದ್ರಿಂದ ರೀ ಗೊಬ್ಬರ ಎಲ್ಲ ಅದಾರಲ್ರಿ, ಬಹಳ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಸ್ತಾ ಇದಾರೆ. ಅವ್ರು ಬಳಸಿ ಮಾರ್ಕೆಟಿಗೆ ತರುವುದ್ರಿಂದ ಏನಾಕೈತ್ರಿ, ಬೆಳಿ ಚೆನ್ನಾಗಿ ಬರ್ತಾ ಇದಾರಿ, ಕಣ್ಣಿಗೆ ನೋಡಕ್ ಚೆನ್ನಾಗಿ ಕಾಣ್ತಾ ಇದಾರೆ. ಬಟ್ ಅದ್ರೊಳಗ್ರಿ ಜೀವಸತ್ವಗಳು ಇಲ್ಲ. ಆ ಜೀವಸತ್ವಗಳು ಇಲ್ಲೋದ್ರಿಂದ ಏನ್ರಿ ಜನರಿಗೆ ರೀ ರೋಗಗಳು ಬರ್ತಾ ಇದಾವೆ. ಬರ್ತಾವಲ್ಲ. ಹಾ ರೀ, ನೇರವಾಗಿ ಕ್ಯಾನ್ಸರ್ ಆತ್ರಿ, BP ಆತ್ರಿ, ಶುಗರ್ ಆತ್ರಿ. ಮೊದಲೆಲ್ಲ ಯಾವ ರೋಗ ಇರ್ಲಿಲ್ರಿ. ನೀವೆಲ್ಲ ಹೇಳಿದ್ರಲ್ಲ ಪರಿಶಿ ಒರ್ಸೋದ್ರಿ, ಅದೆಲ್ಲ ಹೇಳಿದ್ರಲ್ರಿ. ಅವಾಗ ಯಾರು ರೀ ಕೆಲಸದ ಆಳುಗಳನ್ನ ಹಚ್ಚಿರಂಗಿಲ್ರಿ. ಈಗ ರೀ ಶ್ರೀಮಂತರು ಇರ್ತಾರ, ಕೆಲಸದ ಆಳುಗಳೆಲ್ಲ ಫುಲ್ ಆರೋಗ್ಯವಾಗಿರ್ತಾರ್ರಿ. ಇವ್ರೇನ್ರಿ ಓನರ್ ಇರ್ತಾರಲ್ರಿ, ಇವ್ರಿಗೆ ಎಲ್ಲಾ ತರ ರೋಗಗಳು ಇರ್ತಾರ್ರಿ. ಯಾಕಂದ್ರೆ ರೀ ಒಂದು ಮನುಷ್ಯನ ಶರೀರ ಒಳಗೆ ರಕ್ತ ಹರಿದಾಡ್ತಾ ಇರ್ಬೇಕ್ರಿ. ಅದು ಗಂಟಾಗಿ ಕೂತಂದ್ರೆ ಕ್ಯಾನ್ಸರ್ ಆಗಿಬಿಡ್ತೈತ್ರಿ. ಹಿಂಗಾಗಿ ಇವ್ರು ಏನ್ ಮಾಡೋದ್ರಿ, ಕೆಲಸದವ್ರಿಗೂ ರೊಕ್ಕ ಕೊಡೋದ, ಅಲ್ಲಿ ದವಾಖಾನಿಗೂ ರೊಕ್ಕ ಕೊಡೋದು. ಹಿಂಗಾಗಿ ಏನಾಗೈತ್ರಿ, ಪ್ರತಿ ಒಂದು ಭಾಗಗಳಿಗೆ ಏನಾಗೈತಿ ಅಂದ್ರಿ ನೋಡ್ರಿ, ಐ ಡಾಕ್ಟರ್ ಬ್ಯಾರ್ರಿ, ಏರ್ ಡಾಕ್ಟರ್, ಮೂಗಿನ ಡಾಕ್ಟರ್, ಗಂಟಲ್ ಡಾಕ್ಟರ್, ಕಣ್ಣಿ ಬೇರೆ ಇದ್ದಾನ, ಬಲ್ಕಿನ ಕಣ್ಣಿ ಬೇರೆ ಇದ್ದಾನ, ಡಾಕ್ಟರ್ಗಳು ಹೆಚ್ಚಾಗ್ಯಾರ್ರಿ. ಅವಾಗ ಏನಿಲ್ರಿ, ನಮ್ಮ ಆಹಾರವೇ ಏನಾಗಿತ್ರಿ, ಔಷಧಿ ಆಗಿತ್ರಿ ಅವಾಗೆಲ್ಲ. ಹೌದು ಹೌದು. ಅಂದ್ರ ನಾವೀಗ ಯಾಕೆ ಇದನ್ನ ನಾವು ಇತ್ ಮಾತಾಡ್ಲಿಕ್ಕತ್ತೀವಿ ಎಲ್ಲ ನಮ್ಮೂರ ಬಾನುಲಿ ಕೇಂದ್ರದೊಳಗ ಕಲ್ಲವನ್ ಕರ್ಕೊಂಡು ಕಿಟ್ಟಪ್ಪನ ಕರ್ಕೊಂಡು ಅಂದ್ರ ಇಂಟರ್ನೆಟ್ ಅಡಿಗೆ ಏನದಲ್ಲ, ಇವತ್ತು ಏನೇನೇನೇನು ಗೊತ್ತಿಲ್ಲ. ಅವ್ರ ತಾಯಿನೂ ಅಕ್ಕಿಗೆ ಹೇಳಿಲ್ಲ. ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರಿಗೊಂದ್ ಸ್ವಲ್ಪ ಉಪಯೋಗ ಬೀಳ್ತದ ಅಷ್ಟೇ. ಖರೆ ಉಳ್ದವ್ರಿಗೆ ಇದು ಎಲ್ಲರಿಗೂ ಉಪಯೋಗ ಬೀಳಂಗಿಲ್ಲ ಇದು. ಮತ್ತ ಅವ್ರ ಏನ್ ಮಾಡ್ತಾರ, ಇದಕ್ಕೆ 2 ನಿಮಿಷ ಹಿಡಿತು, ಇದಕ್ಕೆ 3 ನಿಮಿಷ ಹಿಡಿತು, ಇಷ್ಟ ಮಾಡ್ಲಿಕ್ಕೆ 5 ನಿಮಿಷ ಹಿಡಿತು. ಟೋಟಲ್ ಟೈಮಿಂಗ್ಸ್ ಇಟ್ಕೊಂಡು ನಮ್ಗೆ ವಿಚಿತ್ರ ಅನ್ನಿಸ್ತದ. ಮತ್ತೀಗ 3-4 ಸಾಸ್ ಮಾಡ್ಕೊಂಡು ಇಟ್ಕೋತಾರ, ಎಲ್ಲದಕ್ಕೂ ಅದನ್ನ ಕೊಡ್ತಾರೆ, ಎಲ್ಲದಕ್ಕೂ ಅದನ್ನ ಹಾಕ್ತಾರೋ ಮಿಕ್ಸ್ ಮಾಡ್ತಾರೋ ತಿಂದು ಬಿಡ್ತಾರೆ. ಯಪ್ಪ ಪಿಜ್ಜಾ ಅಂತೂ ನಮಗ್ ನೋಡ್ಲಿಕ್ಕೆ ಆಗೋದಿಲ್ವಾ. ಅದು ಮೈದಾರಿ ಸರ, ಮೈದಾರಿ ಸೋಡಾ ರೀ. ಮೈದಾ ಸೋಡಾ ಹಾಕಿ ಎಲ್ಲ ಫ್ರೀಜ್ ಇದ್ರಾಗಿದ್ರಿ, ಬೇಕಿಂಗ್ ಇಟ್ರಿ ಅದೇನಾಗಿತ್ತು, ಬ್ರೆಡ್ ಆಗಿಬಿಡ್ತೈತ್ರಿ. ಬ್ರೆಡ್ ಆಗ್ತದ. ಬ್ರೆಡ್ ಆಗಿ ಮಾಡ್ತೈತಿ. ಟೊಮೆಟೊ ಸಾಸ್ ರೀ, ಎಂದ್ ರೆಡಿ ಮಾಡಿರ್ತಾರೋ, ಎಂತ ಟೊಮೆಟೊ ಮಾಡಿರ್ತಾರೋ ಗೊತ್ತಿಲ್ರಿ, ಎಂದು ಸ್ಟಾಕ್ ಮಾಡಿರ್ತಾರೋ, ರೆಡಿ ಎಂದ್ ಮಾಡಿರ್ತಾರೋ, ಪ್ಯಾಕ್ ಮಾತ್ರ ನೀವು ಹಾಕಿರ್ತಾರ್ರಿ. ಎಲ್ಲಾರು ಏನ್ ನೋಡ್ತಾರ್ರಿ, ಅದ್ರೊಳಗಿಂದ ಗ್ರೀನ್ ಸಿಂಬಾಲ್ ನೋಡ್ತಾರಿ, ಪ್ಯಾಕ್ ನೋಡ್ತಾರಿ. ಬಟ್ ಆ ರೆಡಿ ಭಯಂಕರ ಶಾಣೆ ಇದ್ದಾಳೆ ನೋಡ್ರಿ. ಅಲ್ಲ ಟೊಮೆಟೊನೇ ನಾ ಯಾವಾಗ ಮಾಡಿದನ ಅಂತ ಹೇಳ್ರಿ, ಯಾಕಂದ್ರೆ ಅವ್ರು ದುಡ್ಡು ಬೇಕಾಗೈತ್ರಿ, ಜನರ ಆರೋಗ್ಯ ಬೇಕಾಗಿಲ್ಲ. ಆರೋಗ್ಯ ಬೇಕಾಗಿಲ್ಲ ಅಂದ್ರೆ ಅವ್ ಹೆಂಗಾದ್ರು ತಾನೆ ವ್ಯಾಪಾರ ಅಷ್ಟ ಮಾಡವ್ರಿ, ಅವ್ ದುಡ್ಡು ಅಷ್ಟ ನೋಡವ್ರಿ, ಮಂದಿ ಏನಾದ್ರಾಗ ಸಾಯವಲ್ರಿ. ಹಿಂಗಾಗಿ ಜನರ ಆರೋಗ್ಯ ಹದಗೆಡ್ತಾ ಇತ್ತು. ಅಲ್ಲಿ ಕಲ್ಲವ್ವ ಕಿಟ್ಟಪ್ಪ ಇನ್ನೊಂದ್ ಮಜಾ ನಮ್ಗೆ ಇಷ್ಟು ಶೋಚನೀಯ ಅನ್ನಿಸ್ತದ. ಹಿಂಗ್ ನಡ್ಬರ್ಕ್ ಅದನ್ನ ಇಡ್ತಾರದ್ ಹೊಡ್ದು ಆ ಸುತ್ತಲೆಲ್ಲ ಕೂತು ಹರ್ಕೊಂಡ್ ತಿನ್ನೋದು. ಅಲ್ಲಿ ಕಲ್ಲವ ಚಟ್ನಿ ಬಗ್ಗೆ ಮಾತಾಡ್ಲ. ಈಗ ಚಟ್ನಿ ಹಿಂಡಿ ಅಂತೀವಿ ನಮ್ ಕಡೆ, ಚಟ್ನಿ ರೀ, ಹಿಂಡಿ ಅವೆಲ್ಲ ಹೇಳಿ ಯಾವ್ಯಾವ ತರ ಚಟ್ನಿ, ಮಾಯಾಗಿದಾರೆ ಅವು, ಯಾವ್ಯಾವ ತರ ಚಟ್ನಿ ಈಗಂದ್ರ ನಮ್ ಕಡೆ ರೀ ಗುರೆಳ್ ಚಟ್ನಿ ಅಂತ ಮಾಡ್ತಾರಿ, ಶೇಂಗಾ ಚಟ್ನಿ ರೀ, ಗುರೆಳ್ ಚಟ್ನಿ ರೀ, ಅಗಸಿ ಚಟ್ನಿ ರೀ, ಮತ್ತೇನ್ರಿ ಸದದಾಗ ಇವು ನಾವು ಸೂರ್ಯಪಾನ್ ಚಟ್ನಿ ಒಂದ್ ಚಾಲು ಮಾಡ್ಯಾರ. ಸೂರ್ಯಪಾನ್ ಚಟ್ನಿ ರೀ, ಇದೆಲ್ಲ ಚಟ್ನಿಗಳೆಲ್ಲ ರೀ. ಮತ್ ಪುಟಾಣಿ ಚಟ್ನಿ ರೀ, ಪುಟಾಣಿ ಚಟ್ನಿ ಇದೆಲ್ಲ ಪುಡಿ ಚಟ್ನಿ ಅಂತ ಬರ್ತದೆ. ಪುಡಿ ಚಟ್ನಿಗಳು. ಈಗ ಅರ್ಧ ಚಟ್ನಿ ಯಾವ್ಯಾವ ಮಾಡ್ತೀರಿ? ಅರ್ಧ ಚಟ್ನಿ ಅಂತಂದ್ರೆ ಸರ್ ನಾವು ಈಗ ಹಸಿ ಮೆಣಸಿನ್ಕಾಯಿ ಇರ್ತಾವಲ್ರಿ, ಹಸಿ ಮೆಣಸಿನಕಾಯಿ ಅದ್ರೊಳಗೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪ ಹಾಕಿರಿ ಅದನ್ನ ಮಾಡಿದ್ರಿ, ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿರಿ ಚೆನ್ನಾಗಿರ್ತೈತಿ, ಮಸ್ತ್ ಆಗ್ತದೆ. ಹಾ ರೀ. ಅದ್ರೊಳಗ ಒಂದ್ ಸ್ವಲ್ಪ ಆಮೇಲೆ ರಂಜಕ, ತೊಕ್ಕ, ಹಾ ರೀ, ಈ ಹುಣಸಿಕಾಯಿ ಸೀಸನ್ ಅಲ್ಲ ಈಗ. ಹುಣಸಿಕಾಯಿ ಸೀಸನ್ದಾಗ ಅದೊಂದ ನೋಡ್ರಿ ಎಲ್ಲರಿಗೂ ಬಾಯಾಗ ನೀರ್ ಬರ್ತೈತ್ರಿ. ಅದಕ್ಕ ಜೀರಿಗಿರಿ ಒಂದ್ ಸ್ವಲ್ಪ ಉಪ್ಪರಿ ಹಾಕಿರಿ, ಅದ್ ಚೆನ್ನಾಗಿ ನಮ್ ತಾಯಿಯವ್ರು ಕುಟ್ಟಿ ಕೊಡ್ತಿದ್ರಿ. ಅದೊಂಥರ ತಿನ್ನಾಕನ ಟೇಸ್ಟ್ ರೀ ಅದ್ರಿ. ಅಲ್ಲ ನಮ್ಮ ಅವನು ಹಾಕಿದ್ಲು ಕಸಾ ಬೆಂಡಿ ಅಂತ ತಿಳಿದು ಅದನ್ನ ಗಡಿಗ್ಯಾಗ ಹಾಕುದದು, ಹೊಲದೊಳಗೆ ಬೆಳೆದಿರ್ತದ ಕಸಾ ಬೆಂಡಿ ಅಂತ ತಿಳಿದು ಅದನ್ನ ತೆಗೆದು ಅದಕ್ಕೆಲ್ಲ ಈಗ ಮಸಾಲೆ ಸಾಮಾನ, ಹಸಿಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕ್ತಾರ. ಏನ್ ಹಾಕ್ಬೇಕೆಲ್ಲ ಹಾಕ್ತಾರ. ಹಾಕಿ ಅದನ್ನ ಕಟ್ಟಿ ಬಾಯಿ ಕಟ್ಟಿ ಮನಿ ಮ್ಯಾಲ ಇಡ್ತಿದ್ರು. ಸೂರ್ಯನ ಬಿಸಿಲಿಗೆ ಅದು ಪಕ್ವಾಗುದು. ರೈತಗೆ ಬಹಳ ಮಹತ್ವ. ಮತ್ ಸರಳ ಮುಂದೆ ಸಿಕ್ಕಿದ್ದು ಉಪಯೋಗ ಮಾಡ್ಕೋತಾರ ಅವರು. ನಾವ್ ಅಂಗಡಿಗೆ ಹೋಗಿ ತಂದು ಹಂಗಲ್ಲ, ತನ್ನ ಸುತ್ತಮುತ್ತಲು ಏನಿರ್ತದಲ್ಲ ಅದನ್ನ ಉಪಯೋಗ ಮಾಡ್ಕೋತಾರ ಅವ್ರು. ರೈತ ಹೌದೌದ್ರಿ. ಅದ ಮೊದಲದ ಹೆಂಗಿತ್ರಿ, ಬರೀ ಎಣ್ಣಿ ಮಾತ್ರ ರೀ, ಎಣ್ಣಿ ಉಪ್ಪ ಅಷ್ಟ ಕೊಳ್ತಿದ್ರಿ ನಮ್ಮ ಮನೆಯಲ್ಲಿ. ನಾ ಚಿಕ್ಕವ್ರು ಇರ್ಬೇಕಾದ್ರ ರೀ ಬರೀ ನಮ್ಮ ಮನೆಯಲ್ಲಿ ಎಣ್ಣಿ ಉಪ್ಪ ಅಷ್ಟ ನಾವು ಪದರ್ ತತ್ತಿದ್ರಿ. ಉಳಿಕಿದೆಲ್ಲ ಐಟಮ್ ಎಲ್ಲ ಮನ್ಯಾಗ್ರಿ, ಮೆಣಸಿನ್ಕಾಯಿ ರೀ, ಎಲ್ಲಾ ಕಾಯಿಪಲ್ಯಗಳು ರೀ, ಜ್ವಾಳ ರೀ, ಎಲ್ಲಾ ಮನ್ಯಾಗ್ರಿ. ನಮ್ ತಾಯಿಯವ್ರು ಬೀಸೆ ಮಾಡ್ತಿದ್ರಿ. ಈಗ
ರೊಟ್ಟಿ ಲಟ್ಟಿಸ್ ಮಾಡ್ತಾರ, ಅದಕ್ಕೆ ನೀ ಏನಂತಿ? ಅಯ್ಯೋ, ನಾ ಫಸ್ಟ್ ಟೈಮ್ ಕೇಳ್ರಿ ನಿಮ್ ಕಡೆ ನನಗೆ ಗೊತ್ತೇ ಇಲ್ಲಿದೆ. ಏನ್ ಶಕ್ತಿ ಇಲ್ದವ್ರಿಗತ್ಲೆ ಅಲ್ಲ, ಅದ್ ಹೆಂಗ್ ಮಾಡ್ತಾರ ನಮ್ಗೆ ಗೊತ್ತಿಲ್ಲ, ಕಲ್ಲೋಗ್ ಕೇಳೋಣ ಇದ್ರು ಅದನ್ನೂ ಲಟ್ಸಕತ್ರ ಇವತ್ತಕ್ಕೆ ಯಾಕಂದ್ರ ಲಟ್ಟಿಸ್ ಯಾಕಂದ್ರ ರೀ ಮೊದ್ಲಿನ ಮಂದಿ ಎಲ್ಲ ರೀ ಕೈ ಒಳಗ ನರದೋಗ ಶಕ್ತಿ ಐತ್ರಿ, ಅವ್ರ ತಟ್ಟಿ ಚೆನ್ನಾಗಿ ರೊಟ್ಟಿ ಮಾಡ್ತಿದ್ರಿ. ಈಗ ಏನಾಗೈತೆ ಅಂದ್ರೆ ಯಾವ ಹೆಣ್ಮಕ್ಳು ಕೈಯಾಗೂ ಶಕ್ತಿ ಇಲ್ಲ, ಶಕ್ತಿ ಇಲ್ಲ ಅನ್ನದ್ಲಿ ಮತ್ತ ಅವ್ರ ಹೆಂಗ್ ಮಾಡ್ಬೇಕ್ರಿ? ಲಟ್ಟಿನ ತಗೊಂಡ್ ಲಟ್ಟಿಸ್ರಿ ಮತ್ತೆ ಇದನ್ ಮಾಡ್ತಾರ್ರಿ. ಮತ್ತೇನ್ ರೊಟ್ಟಿ ಮಾಡೋ ಕಲೆ ನಮಗೆಲ್ಲ ಏನ್ರಿ, ನಾವ್ ಚಿಕ್ಕವ್ರಾದ್ರ ನಾವ್ ರೊಟ್ಟಿ ಮಾಡ್ರಿ, ನಮ್ ತಾಯಿ 2 ರೊಟ್ಟಿ ನಮ್ಗ್ ಬಿಡ್ತಿದ್ದಳ್ರಿ. ಈಗ ಯಾರು ತಾಯಿಗಳು ರೊಟ್ಟಿ ಮಕ್ಳಿಗೆ ಅವ್ರಿಗೆ ಬರಂಗಿಲ್ರಿ, ಅವ್ರಿಗೆ ಬರಂಗಿಲ್ಲ. ಹಾ ರೀ, ಮತ್ ಇನ್ ಇವ್ರ ಮಕ್ಳಿಗೆ ಅದು ಏನೋ ಮುಂದ್ ಬರಂಗೇ ಇಲ್ರಿ. ಹಿಂಗಾಗಿ ಏನ್ ಮಾಡತ್ತಾರ ಎಲ್ಲಾರು ಲಟ್ಟುನಿಂದ ಲಟ್ಸತಾರ್ರಿ ಇವಾಗ್ರಿ, ಲಟ್ಟಿಸ್ ಬೇಸ್ತಾ ಇದಾರೆ. ನಾ ಮಷಿನ್ಲೆ ಮಾಡ್ತಾರಂತ ಕೇಳಿದ್ನಿ, ಇದು ಫಸ್ಟ್ ಟೈಮ್ ನೋಡ್ರಿ ಲಟ್ಟನ್ ಗಿಲೇನು ಮಾಡಕತ್ರ ಅಂತ ಕೇಳಿದ್ದೆ. ಲಟ್ಟಿಸ್ತಾರ, ಚಪಾತಿ ಲಟ್ಟಿಸ್ದಂಗ. ಅದನ್ನ ಏನೇ ಇಲ್ಲ, ಹೆಸರಿಟ್ಟು ಆ ಹೆಸರಿನೊಳಗ ಒಂದಿಷ್ಟು ಹಿಟ್ಟು ಹಾಕಿ ಸಂಡ್ಗಿ ಇಟ್ಕ ಚಲೋ ಕುದಿಸ್ಕೋತಾರ. ಅದನ್ನ ಪರಾತಿಗೆ ಹಾಕಿ ಅದನ್ನ ಒಣ ಹಿಟ್ಟಾಗಿ ಕಲಿಸ್ತಾರ. ಆಮೇಲೆ ಅದನ್ನ ಚಪಾತಿ ಹಿಟ್ಟಿದ್ದಂಗೆ ಅದು ಜಿಗಿಟ್ ಭಾಳ ಇರ್ತದಲ್ಲ, ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ರಿ ಅದು. ಯಾಕಂದ್ರೆ ನಾರ್ಮಲ್ ರೊಟ್ಟಿ ನಾವೇನ್ ಹಿಟ್ ನೀರ್ ಹಾಕಿ ಹಿಟ್ಟಿನೋಗಿ ನೀರ್ ಹಾಕಿ ನಾವೇನ್ ಕಲಿಸಿ ಮಾಡ್ತೀವಲ್ರಿ, ಅದ್ರ ನ್ಯೂಟ್ರಿಷನ್ ಸಹಂಗಿಲ್ರಿ. ಇದ್ರೊಳಗೆಲ್ಲ ನ್ಯೂಟ್ರಿಷನ್ ಎಲ್ಲಾ ಸತ್ ಬಿಡ್ತೈತ್ರಿ. ಯಾಕಂದ್ರೆ ಇದನ್ನ ಕುದಿಸ್ತಾರೆ, ಎಷ್ಟೋ ಡಿಗ್ರಿ ಒಳಗೆ ಕುದಿಸ್ ನಂತರ ಆ ಹಿಟ್ಟಿನ ಹದಕ್ ಬರ್ತೈತಿ. ಲಟ್ಟಿಸ್ಬೇಕಾರೆ ಏನ್ರಿ ರೊಟ್ಟಿ ಬಾಯಿ ಹರಿತಾವ್ರಿ. ಇದು ಭಾಳ ಜಿಗಿಟ್ ಮಾಡೋದ್ರಿಂದ ಏನ್ರಿ ಚಪಾತಿ ಹಿಟ್ಟಿನ ಟೈಪ್ ಬರ್ತೈತಿ. ಇದನ್ನ ಆಗಂಗಿಲ್ರಿ, ಅಷ್ಟೊಂದು ಟೇಸ್ಟ್ ಇರಂಗಿಲ್ಲ. ಅಲ್ಲ, ಈಗ ಅದ್ರ ರುಚಿ ಬಗ್ಗೆ ಯಾರು ವಿಚಾರ ಮಾಡಿಲ್ಲ, ಪೌಷ್ಟಿಕಾಂಶ ಬಗ್ಗೆ ವಿಚಾರ ಮಾಡಿಲ್ಲ. ಬಡ ಬಡ ಮಾಡೋದು ತಿನ್ನೋದು, ಕೆಲ್ಸಕ್ಕೆ ಓಡಿ ಹೋಗೋದು. ಹೌದಲ್ಲ? ಈಗ ಹಂಗೆ ಅದ ಈ ಕಾಲದೊಳಗಂತಂದ್ರ ಏನೋ ಆಧುನಿಕ ಅಡಿಗೆ ಅಂತ ಬಂದದ. ಅದನ್ನ ಬಿಡ್ಬೇಕಿದ್ರೆ ಜನ ಇದ್ರೆ ನೋಡ್ರಿ. ಮತ್ ಇವ್ ಕೆಲವು ಗ್ರಾಮೀಣ ಅಡಿಗೆ ತೋರಿಸ್ಲಿಕ್ಕತ್ತಾರಲ್ಲ, ಈಗ ತೋರಿಸ್ತಾ ಇದಾರೆ ಯೂಟ್ಯೂಬ್ ಚಾನಲ್ದಾಗ ಎಲ್ಲ ತೋರಿಸ್ಲಿಕ್ಕತ್ತಾರಲ್ಲ. ಅದನ್ನ ಕಲೀರಿ. ನಮ್ಮಂತ ಹೆಣ್ಮಕ್ಳು ಏನ್ ಮಾಡ್ತಾರ್ರಿ, ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ರಿ, ಅವ್ರ ದಿನ ಒಂದೊಂದು ಅಡಿಗೆಗಳು ಏನ್ರಿ ಭಾಳ ತೋರಿಸ್ಲಿಕ್ಕತ್ತಾರ. ಅದನ್ನೆಲ್ಲ ಜಾಸ್ತಿ ಜನ ನೋಡ್ತಾ ಇದಾರೆ ಇವಾಗ. ಆಮೇಲೆ ಇವು ಪಚಡಿಗಳು ಇರ್ತಾವಲ್ಲ, ಪಚಡಿ ನೋಡಪ್ಪ 10 ಆಮೇಲೆ ಮೆಂತೆ ಪಲ್ಯ ಪಚಡಿ, ಆಮೇಲೆ ಇದು ತಪ್ಪಲ್ ಉಳ್ಳಾಗಡ್ಡಿ ಅಂತೀವಲ್ಲ ಸಣ್ಣಾಗಿ ಕಟ್ ಮಾಡಿ ಉಳ್ಳಾಗಡ್ಡಿ ಪಚಡಿ, ಗಜ್ರಿ, ಸೌತಿಕಾಯಿ. ನಮ್ ಬಿಜಾಪುರ ಕಡೆ ಅಂತೂ ಎರಿ ಹೊಲ್ದಾಗಿನ ಸೌತಿಕಾಯಿ ನೀವು ಪಲ್ಯ ಮಾಡೋದೇ ಬೇಡ, ಹಂಗೆ ಕಟ ಕಡ್ ತಿನ್ನೋದು ನೋಡಿ, ಅಷ್ಟು ರುಚಿ ಇರ್ತದೆ. ಮೂಲಂಗಿ ಮತ್ತು ಬೀಟ್ರೂಟ ಇವೆಲ್ಲ ಪಲ್ಯ ಅವಲ್ಲ ಇದ್ರ ನಾವು ಅದನ್ನ ಬಳಸ್ಕೊಳ್ಳೋದು ಒಂದು ಕಲೆ ಅದ. ಇವಾಗ ಮುಟ್ಟಿಗೆ ಅಂತ ಮಾಡ್ತಿದ್ರು, ಮುಟ್ಟಿಗೆ ಬಗ್ಗೆ ಹೇಳ್ಕಲ್ಲವ. ಮುಟ್ಟಿಗೆ ಅದಂದ್ರ ಈಗ ರೊಟ್ಟಿ ಮಾಡ್ತಿರ್ತೀವ್ರಿ ನಾವ್. ಅದ್ರಲ್ಲಿ ನಮ್ ಸಣ್ಣಾಗಿದ್ದಾಗ್ರಿ ನಮ್ ತಾಯಿ ರೀ ಕೈ ರೊಟ್ಟಿ ಮಾಡ್ತಿದ್ದರ್ರಿ. ಕೈ ರೊಟ್ಟಿ ಮಾಡಿ ಅದ್ರೊಳಗ ಒಂದ್ ಸ್ವಲ್ಪ ಪುಂಡಿ ಪಲ್ಯ ರೀ, ಕೈ ರೊಟ್ಟಿ ಅಂದ್ರೆ ನೀರ್ ಹಚ್ಚಿ ಮಾಡೋದೇ, ನೀರ್ ಹಚ್ಚಿ ಮಾಡಂಗಿಲ್ರಿ, ಹಿಟ್ಟು ಹಚ್ಕೊಂಡ್ರೆ ಹಿಂಗ್ ಕೈ ತಿರುಗಿಸ್ಕೊತ ಮಾಡಿದ್ರಿ. ಈಗ ನಾವ್ ಏನ್ ಬಡದ್ ರೊಟ್ಟಿ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಚೂರ್ ದಪ್ಪ ಆಕೈತಿ. ಚೂರ್ ದಪ್ಪ ಆದ್ರೂ ತಿನ್ನಾಕ ಭಾಳ ಟೇಸ್ಟ್ ಇರದ. ಯಾಕಂದ್ರೆ ದಪ್ಪ ಅಂದ್ರೆ ಅದನ್ನ ಕುಡ್ತಿರ್ಲ, ಕುಟ್ಟು ಸಂಬಂಧ ದಪ್ಪ ಮಾಡಿದ್ರೆ ನಡೀತದ. ಅದ್ರೊಳಗ್ರಿ ಪುಂಡಿ ಪಲ್ಯ ರೀ, ಮತ್ತ ಹಸಿಮೆಣಸಿನ್ಕಾಯಿ ಖಾರ ರೀ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕಿರಿ, ಒಂದ್ ಸ್ವಲ್ಪ ತುಪ್ಪ ಹಾಕಿರಿ, ಮಸಾಲ ಪುಡಿ ಹಾಕಿ, ಮಸಾಲೆ ಪುಡಿ ಅಂತ ಏನ್ ಹಾಕಂಗಿಲ್ಲ, ಜೀರಿಗೆ ಎಲ್ಲ ಜೀರಿಗೆ ಸ್ವಲ್ಪ ಉಪ್ಪು ಅದು ಎಲ್ಲ ಹಾಕಿರಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಬೆಣ್ಣೆ ಅದು ಹಾಕಿ ಕೊಡ್ತಿದ್ರಿ. ಅದನ್ನ ಮುಟ್ಟಿ ಮಾಡಿ ಕೊಟ್ರಿ, ನಾವು ಅದು ಊಟ ಬೇಡ ರೀ, ಅದೊಂದು ಮುಟ್ಟಿಗೆ ತಿಂದ್ರಿ ಕುಟ್ಟಿ ಉಂಡಿ ಮಾಡೋರು. ಈಗೂ ಕಾಕ ಬಿಸಿ ಬಿಸಿ ರೊಟ್ಟಿ ಆಯ್ತು ಅಂದ್ರೆ ನಾ ಮುಟ್ಟಿಗೆ ಮಾಡಿ ತಿಂತೇನೆ ನೋಡಿ, ಹಂಗೆ ತಿನ್ಬೇಕು. ಮತ್ತ ಅವನ್ ರುಚಿ ಒಂದ್ ಬ್ಯಾರೆ ಅದಲ್ಲ. ತಾಯಿ ಪ್ರೀತಿಯಿಂದ ಮಾಡ್ತಾಳ, ಪ್ರೀತಿಯಿಂದ ಅದೆಲ್ಲ ಕುಡ್ತಾಳ, ಅದನ್ನೆಲ್ಲ ಹಾಕಿ ಕೈ ಒಳಗೆ ಒಂದ್ ಉಂಡಿ ಇಡ್ತಾಳ. ಆಮೇಲೆ ಏನ್ ಮಾಡ್ತಾನ, ಕಿಟ್ಟಪ್ಪ ಇನ್ನೊಂದ್ ಕೊಡ ಅಂತ ಅವ್ರು ಹೋಗಿದ್ರು, ತುಂಬ ತನಕ ಅವ್ರಿಗೆ ಎಷ್ಟು ಖುಷಿ. ಇದೇನ್ ಬರೀ ರೆಡಿಮೇಡ್ ಫುಡ್ ಬಂದು ತಾಟ್ನಾಗ ಹಾಕೊಂಡ್ ತಿನ್ನೋದ್ರೊಳಗ ಆರೋಗ್ಯನ ಹಾಳು, ಆನಂದ ಇಲ್ಲ, ಇದನ್ನು ಮತ್ತೆ ಈಗ ಅದೊಂದು ಆಗಿಬಿಟ್ಟದ ಕಾಕ. 2 ಚಪಾತಿ, ಒಂದಿಷ್ಟು ಅನ್ನ, ಒಂದಿಷ್ಟು ಪಲ್ಯ, ಅದೊಂದು ಅಷ್ಟಿಷ್ಟೇ ತಿನ್ಬೇಕಂತ. ಆರೋಗ್ಯ ಕಾನ್ಶಿಯಸ್ ಅಂತಾರಪ್ಪ ಮಾರ್ಯ, ಹೆಲ್ತ್ ಕಾನ್ಶಿಯಸ್ ಅಂದ್ರೆ ಮೊದಲೇ ಹೆಂಗಿತ್ರಿ, ಅಷ್ಟು ತಿಂತಿದ್ರು ಅಷ್ಟು ದುಡಿತಿದ್ರು, ಶ್ರಮ ಇತ್ತು. ಈಗ ಅದಿಲ್ಲ ಇಲ್ಲ, ಪ್ರತಿಯೊಂದಕ್ಕೂ ಲೆಕ್ಕ. ಅವನ ಶರೀರ ಅವನ ತೂಕ ಪ್ರಕಾರ ಇಷ್ಟ ಆಹಾರ ತಿನ್ಬೇಕು ಅನ್ನೋದು ಹೇಳ್ತಾನ ಡಾಕ್ಟರ್. ಮೊದಲ್ ರೈಸ ಇರ್ಲಿಲ್ರಿ, ಅಕ್ಕಿನ ಬರೀ ಜೋಳದ ನಿಚ್ಚು. ಅಂದ್ರ ಅವಾಗ ಏನಾಗ್ತಿತ್ತು, ಯಾರ್ಯಾರು ಒಬ್ರು ತಿಂದ್ರ ಶ್ರೀಮಂತರು ಇರ್ಬೇಕು, ಶ್ರೀಮಂತರು ಇರ್ಬೇಕ್ರಿ. ಈಗೆಲ್ಲಾರಿ ಪ್ರತಿಯೊಬ್ಬರು ಮನ್ಯಾಗನೂರಿ ಅಕ್ಕಿರಿಗ್ರಿ. ಹಾ ರೀ, ಅಲ್ಲ ನವಣಿ ಅಕ್ಕಿನೇ ಬಹಳ ಆರೋಗ್ಯಕ್ಕೆ ಒಳ್ಳೇದು. ನವಣಿ ಅನ್ನ, ಇವು ನವಣಿ ತಂಬಿಟ್ಟು ಅಂತ ಮಾಡ್ತಿದ್ರು, ನವಣಿದು ಹುಗ್ಗಿ ಬಾಳ ನಮ್ಗ ಅಂದ್ರ ಮಾಸಗಳ ಪ್ರಕಾರ ಅಡಿಗೆ. ಹೌದೌದ್ರಿ, ಯಾವ ಕಾಲಕ್ಕೆ ಏನೇನ ಸೀಸನ್ ವೈಸ್. ಈಗ ಸಂಕ್ರಮಣ ಬಂತು, ಈಗ ಎಳ್ಳೆಲ್ಲ ನಮ್ದು ತಂಪಿಗೆ ಇದಕ್ಕೆ ಉಷ್ಣ ಕೊಡ್ಲಿ ಅಂತ ಹೇಳ್ಕೊಂಡ್ ಬರ್ತಿತ್ತು. ಆಮೇಲೆ ರಾಗಿ ಬಳಕೆ ಬಗ್ಗೆ ಹೇಳೋ ಕಲ್ಲವ.
ರಾಗಿ ಬಳಕೆ ಅಂದ್ರೆ ರಾಗಿ ತಿಂದವ್ರಿಗೆ ರೋಗ ಇಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳ್ತಿದ್ದಾರ್ರಿ. ಯಾಕಂದ್ರೆ ರಾಗಿ ಏನ್ ತಿಂತಾರಲ್ರಿ ಬಹಳ ಗಟ್ಟಿ ಮುಟ್ಟು ಆದ ವಸ್ತು ರೀ ಅದ್ರಿ. ಯಾಕಂದ್ರೆ ರಾಗಿಯಿಂದ ನಾವು ರೊಟ್ಟಿನೂ ಮಾಡ್ಬೋದ್ರಿ, ಅಂಬ್ಲಿನೂ ಮಾಡ್ಬೋದ್ರಿ, ಮತ್ ರಾಗಿಯಿಂದ ನಾವು ಹಪ್ಪಳ ಸಂಡಿಗೆನೂ ಮಾಡ್ಬೋದ್ರಿ. ಹಾ ರೀ, ರಾಗಿ ಬಹಳ ಒಳ್ಳೇದ್ರಿ ಅದ. ನೋಡ್ರಿ ಹಾ ರೀ, ನೋಡ್ಲಿಕ್ಕೆ ಕರ್ಗ ಅದ, ನೋಡಾಕ ಅದ್ರ ಮಹಿಮಾ ಎಷ್ಟದ ಕರ್ಗೈತ್ರಿ. ಮತ್ತ ಚಿಕ್ಕ ಕಾಳ ರೀ ಅದ, ಚಿಕ್ಕ ಕಾಳ ಅದ್ರೊಳಗ್ರಿ ಬಹಳ ನ್ಯೂಟ್ರಿಷನ್ ಐತ್ರಿ. ಮತ್ತ ಆರೋಗ್ಯಕ್ಕೆ ಅದಕ್ಕಾಗಿ ನಮ್ ಹಿರಿಯರು ಹೇಳ್ಯಾರಿ ರಾಗಿ ತಿಂದವ್ರಿಗೆ ರೋಗ ಇಲ್ಲ ಅಂತ. ರೋಗ ಇಲ್ಲ. ಅಲ್ಲ ಸಿರಿಧಾನ್ಯ ಒಳಗ್ ಒಂದ್ ಬರ್ತದಲ್ರಿ ಅದು. ಬರ್ತದಲ್ಲ. ಕಿಟಪ್ ರಾಗಿ ಮುದ್ದೆ ತಿಂದಿ ಇಲ್ಲ? ತಿಂದೇನಿ ಕಕ್ಕ, ರಾಗಿ ಮುದ್ದೆ ತಿಂದಿನಿ, ರಾಗಿ ರೊಟ್ಟಿ ತಿಂದಿನಿ, ಅಂಬ್ಲಿ ರಾಗಿ ಕುಡ್ದಿನಿ, ಹೊಟ್ಟಿ, ರಾಗಿ ಹಪ್ಪಳ ತಿಂದಿನಿ. ಇವ್ ರಾಗಿ ಅಂಬ್ಲಿ ಅಂತೂ ಭಾರಿ ಬಿಡಪ್ಪ, ತಂಪ ದೇಹಕ್ಕೆ ಇದ್ರ. ಹೌದಾ, ಯಾರು ಬಂದ್ರು ಕೊಡುದು ರಾಗಿ. ಬ್ಯಾಸಿಗೆಗಂತೂ ರಾಗಿ ರಾಗಿ ಇರತ್ತದ ನೋಡ್ರಿ ನಮ್ಮ ಒಂದು ದೊಡ್ಡ ಪೌಷ್ಟಿಕಾಂಶ ಬಹಳ ಅದಲ್ಲ. ಈಗ ರೈತ ಗಟ್ಟಿ ಇರ್ಲಿಕ್ಕೆ ಕಾರಣ ಅದೇ ನೋಡು. ರಾಗಿ ರೊಟ್ಟಿ, ರಾಗಿ ಮುದ್ದಿ, ರಾಗಿ ಅಂಬ್ಲಿ, ಹಿಂಗ ನಾವು ಬಡವ್ರು ಅಂತೀವಿ, ಅದೇ ನಮ್ಮ ಶ್ರೀಮಂತ ಆಹಾರ ಅದ ರಾಗಿ. ಶ್ರೀಮಂತ ಆಹಾರ, ಶ್ರೀಮಂತರ ಆಹಾರ ರೀ. ಈಗ ಅದಕ್ಕೆ ಬೆಲೆ ಕಡಿಮೆ ಐತ್ರಿ ಮೊದಲ, ಈಗ ಜಾಸ್ತಿ ಭಾಳ ಆಗ್ಯದ ಅದು. ಎಲ್ಲಾರು ತಿಂತಾ ಇದಾರೆ ಅವಾಗಿನ. ಆದ್ರೆ ಈ ನಮ್ ಸಿರಿಧಾನ್ಯಗಳು ತಿನ್ಬೇಕಾದ್ರ ರೀ ಎಲ್ಲಾರು ರೀ ಅದನ್ನೇನ್ ತಿನ್ನೋದಪ್ಪ ಭಾಳ ಹೀಟ್ ಅದು ಅಂತಿದ್ರಿ. ಬಟ್ ಈಗೇನ್ರಿ ಅದೆಲ್ಲ ಕಾಸ್ಟ್ಲಿ ಆಗಿದ್ರಿ, ಮತ್ತೆ ಅದನ್ನ ಬೆಳೆದೂ ಕಡಿಮೆ ಆಗಿದೆ. ಯಾಕೆ ನಮ್ಮ ರೈತರು ಬೆಳೆದು ಅದನ್ನ ಕಡಿಮೆ ಮಾಡ್ರಿ ಅಂದ್ರೆ ಯಾರು ತಗೋದಾರ ಅದನ್ರಿ, ತಗೋದಾರ ಇದನ್ನ ಏನಪ್ಪ ಇನ್ ಯೂಸ್ ಆಗಂಗಿಲ್ಲ ಅಂತೇಳಿ ಅದ್ ಬೆಳೆದು ಕಡಿಮೆ ಮಾಡ್ರಿ. ಈಗ ಜಾಸ್ತಿ ಬೆಳೆಯಕತ್ತಾರ, ಯಾಕಂದ್ರೆ ಈಗ ಮಾರುಕಟ್ಟೆ ಜಾಸ್ತಿ ಆಗ್ತಾ ಇದಾರೆ. ಈಗ ಅದೆಲ್ಲ ಕಕ್ಕ, ಈಗ ಬೇರೆ ಕಡೆಯಿಂದ ಶಂಕದಿಂದ ಬಂದ್ರೆ ತೀರ್ಥ ಅಂತಾರಲ್ಲ ಹಂಗ. ಹಂಗ ಈಗ ಎಲ್ಲಾರು ಅಂದ್ರೆ ಒಂದ್ ಜಾಸ್ತಿ ಜನ ಯೂಸ್ ಮಾಡಕತ್ರು, ಅದರಿಂದ ಆರೋಗ್ಯ ಅದ ಏನೇನೋ ಒಂದು ಹೇಳಿ ಮಾರ್ಲಿಕತ್ತೀವಿ ಅಂದ್ರ ಅದ್ ಮೊದ್ಲೆಲ್ಲ ನಮ್ ಮನಿಯೊಳಗೆ ಯೂಸ್ ಮಾಡ್ತಿದ್ವಿ, ಅದನ್ನ ಬಿಟ್ವಿ. ಅವಾಗ ಈಗ ಯಾರೋ ಬಂದ ಈಗ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆಯೇ, ಚಾರ್ಕೋಲ್ ಇದೆಯಾ ಅಂತ ಕೇಳ್ತಾರ. ಅವಾಗ ನಾವು ಮೊದ್ಲು ಎಲ್ಲ ಅದ್ರಲ್ಲೇನೆ ತಿಕ್ತಿದ್ವಿ, ಅಲ್ಲಿಂದ ಬಂದ್ಮೇಲೆ ನಾವು ತಿಕ್ಬೇಕು. ಈಗ ಮತ್ತೆ ಅಲ್ಲ, ಈಗಿನ ಹುಡುಗರಿಗೆ ಕಲ್ಲವ ಕಿಟ್ಟಪ್ಪ ಅಗಸಿ ಗೊತ್ತಿಲ್ಲ ನೋಡು. ಹೌದ್, ಗೊತ್ತಿಲ್ರಿ. ಈಗ ಅಗಸಿ ಅಂದ್ರೆ ಏನ್ ಗೊತ್ತಿಲ್ರಿ. ಅದಕ್ಕಾಗಿ ರೀ ನಮ್ಮ ಹೆಣ್ಮಕ್ಳಿಗೆ ಆರೋಗ್ಯ ಸಮಸ್ಯೆಗಳು ಭಾಳ ಇದಾವ್ರಿ. ಮೊದಲೆಲ್ಲ ರೀ ನಾವೆಲ್ಲ ಅಗಸಿ ಎಲ್ಲ ರೀ ನಮ್ಮ ತಾಯಿಗಳೆಲ್ಲ ಅಗಸಿ ಹೊಲ್ದಾಗ ಬೈತಾರ, ಅದ್ರ ಚಟ್ನಿ ಮಾಡ್ತಿದ್ದರ್ರಿ. ಅದನ್ನೆಲ್ಲ ರೀ ನೆನಿ ಇಟ್ರಿ, ಅದ್ರ ರಸ ಬರ್ತೈತ್ರಿ, ಒಂದು ಲೋಳೆ ತರ ಕೂದಲಿಗೆಲ್ಲ ಹಚ್ಕೋತಿದ್ದರಿ. ಕೂದ್ ಚೆನ್ನಾಗಿ ಬೆಳಿತಿದ್ರಿ ಅವಾಗ. ಎಷ್ಟು ಚೆನ್ನಾಗಿ ಹೆಣ್ಮಕ್ಳಿಗೆ ಕೂದ್ ಉದ್ರಿ ಅವಾಗ. ಈಗ ಯಾರು ಹೆಣ್ಮಕ್ಳಿಗೆ ಕೂದ್ಲನ ಉದ್ದಿಲ್ರಿ. ಈಗ ಬರ್ತಾವಲ್ಲ ಬಾಟ್ಲಿ ಬರ್ತಾವ, ಹಿರಿಯಲ್ ಬರ್ತಾವ, ಅವ್ರು ಎಲ್ಲಿ ಹೋಗಿ ತಲೆ ಕೂದ್ಲ ಹಾಕೊಂಡ್ ತೋರ್ಸಿರ್ತಾರ. ಹೌದ್ರಿ, ಇಷ್ಟುದ್ದು ಕೂದ್ಲ ಹಾಕೊಂಡ್ ತೋರ್ಸಿರ್ತಾರ. ಹೌದೌದ್ರಿ. ಅಗಸಿ ಚಟ್ನಿ ರೀ, ಅಗಸಿದೆಲ್ಲ ಬಹಳ ಅದ ಮಹತ್ವದ ಇದೈತಿ, ನ್ಯೂಟ್ರಿಷನ್. ಒಟ್ಟಾರೆ ಏನು ಕಿಟ್ಟಪ್ಪ, ಈ ನಮ್ದು ಈಗ ನಮ್ಮೂರ ಬಾನಿಲಿ ಒಳಗ ಕಲ್ಲೋ ಬಂದ್ಲು, ನೀ ಬಂದೆ, ನಾ ಅಂತೂ ಬರೋನೆ, ಎಲ್ಲಾ ಬಂದು ಮತ್ ಹಿಂಗೆಲ್ಲ ಏನದಲ್ಲ ಒಳ್ಳೊಳ್ಳೆ ವಿಷಯಗಳು ಈಗ ನಡೆದಾವಿದ್ರೆ ಎಲ್ಲಾ ಮಂದಿನೂ ಬಹಳ ಕೇಳ್ತಾರೆ. ಈಗ ಇದ್ರೆ ನೀವು ಕಿಟ್ಟಪ್ಪನ ಮನಿಗೆ ಹೋಗುದು, ಒದ್ರುದು, ಅವ್ ಬಾಜು ಮನಿ ಕಾಕ ಬಂದ್ ಅನ್ನೋದು ಬಹಳ ಚಂದ ಅನಿಸ್ತದ ಎಲ್ಲಾರಿಗೆ. ಈಗಿದ್ರೆ ಅದಕ್ಕೆ ಕಲ್ಲವ್ವ ಕಿಟ್ಟಪ್ಪ ನಾ ಏನ್ ಹೇಳ್ತೀನಿ, ಈಗ ಹೊತ್ತಾತು ಮತ್ ಕಿಟ್ಟಪ್ ಚಹಾ ಭಾಳ ಚಂದ ಮಾಡ್ತಾನೆ. ಮತ್ ನಾವ್ ಇಷ್ಟೇನು ಹಳ್ಳಿ ಅಡಿಗೆ ಅಂದಿವಲ್ಲ, ಆಕಿನ ಅವ್ನ ಹೆಂಡತಿ ಗೀತಕ್ನು ಸಂಘ ನಡೆಸ್ತಾಳೆ ಇದ್ರೆ ಅಲ್ಲೆಲ್ಲ ತರಬೇತಿ ಕೊಡದಿರ್ತದ. ಖರೆ ಎಲ್ಲಾ ಹಳ್ಳಿ ಅಡಿಗೆನೆ ಇಟ್ಟಾಳ, ಒಳಗ್ ಬಂದ್ ನೋಡ್ಬಾ ಎಷ್ಟು ಚಂದ ಅಡಿಗೆ ಮಾಡ್ಯಾಳಕಿ. ಅಲ್ರಿ ಕಾಕ, ಅಂತಾರಲ್ರಿ ಎಲ್ಲಾರು ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಅದಕ್ಕ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ ಅಂತ. ಮತ್ ಆಕಿ ಏನ್ ಮಾಡ್ತಾಳ ಗೊತ್ತ, ಭಾಳ ಶಾಣೆ ಇದ್ದಾಳ. ಟಿವಿ ಕೆಳಗಿಟ್ಟಾಳ, ಆ ಟಿವಿ ಡಬ್ಬಿ ತುಂಬಾ ಬಿಳ್ಜಾವ್ ರೊಟ್ಟಿ, ಸಜ್ಜಿ ರೊಟ್ಟಿ, ನಿನ್ನು ಶೇಂಗಾದ ಹೋಳಿಗೆ, ಎಳ್ಳು ಹೋಳಿಗೆ ಅಷ್ಟು ಜಮಾ ಮಾಡಿ ಇರ್ತಾಳ. ಕಿಟ್ಟಪ್ಪ ಏನ್ ಮಾಡ್ತಾನೆ, ಮ್ಯಾಲಿಂದ ಇಳಿಸೋದು, ಹಾಕೊಳ್ಳೋದು, ತಿನ್ನೋದು, ಎಲ್ಲಾ ತರ ಚಟ್ನಿ, ಹಸಿ ಎಣ್ಣೆ ಹಾಕೊಡ್ರಿ, ಒಗ್ಗರಣೆ ಹಾಕೊಡ್ರಿ. ನಿತ್ಯ ಸಂಕ್ರಮಣ ನಮ್ಮ ಮನ್ಯಾಗ್ರಿ. ನಿತ್ಯ ಸಂಕ್ರಮಣ ಕಿಟ್ಟಪ್ಪನ ಮನ್ಯಾಗಿದ್ದ. ಕಿಟ್ಟಪ್ಪ ಚಹಾ ಚಲೋ ಮಾಡಿ, ಕಲ್ಲೋನು ಚಲೋ ಅಂತ ಹೇಳ, ಕಲ್ಲೋನ್ ಮತ್ ಗೋಕಾ ಕಳಿಸಿ ಬರ್ಬೇಕು. ಹೋಗ್ಲಾ ಅಂದ್ರೆ ನಡಿಯವ ಕಲ್ಲವ್ ಹೋಗೋಣ. ವೆಲ್, ಇದುವರೆಗೂ ಕೇಳಿದಿರಿ ಇಂಟರ್ನೆಟ್ ಅಡುಗೆಯ ರಗಳೆ ಅನ್ನೋ ಹರಟೆ ಕಾರ್ಯಕ್ರಮವನ್ನ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೇನಾದ್ರೂ ಹೇಳೋದಿದ್ರೆ ನಮ್ಮ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.